ತಮ್ಮ ಕೋಣೆಯಲ್ಲಿ ಕುಳಿತ ಸುಜಾತಾ ದೇವಿಯವರು ಕಥೆಯನ್ನು ಕೇಳುವುದರಲ್ಲಿ ವ್ಯಸ್ತರಾಗಿದ್ದರು. ಆಕಸ್ಮಿಕವಾಗಿ ಏನೋ ಸೀದು ಹೋದ ವಾಸನೆಯು ಮೂಗಿಗೆ ಬಡಿಯಿತು. ಅವರು ಹಣೆಯನ್ನು ಚಚ್ಚಿಕೊಳ್ಳುತ್ತಾ ಕೂಗಿದರು, ನಿಧಿ, ಓ ನಿಧಿ! ಯಾವುದೇ ಉತ್ತರ ಇಲ್ಲ. ಆದರೆ ಪ್ರತಿಯೊಂದು ಕ್ಷಣಗಳ ಜೊತೆಗೆ ಸೀದು ಹೋದ ವಾಸನೆಯು ಇನ್ನೂ ಹೆಚ್ಚಾಗತೊಡಗಿತ್ತು. ಸುಜಾತ ಅವರು ಕೂಗಿದರು, ಅರೆ ಮಗಳೇ, ಎಲ್ಲಿದ್ದೀಯಾ? ಸುಜಾತ ಅವರ ಚಿಂತೆ ಹೆಚ್ಚಾಯಿತು. ಅವರು ಮತ್ತೆ ಎದ್ದು ಬಂದರು. ಆ ಸೀದು ಹೋದ ವಾಸನೆಯನ್ನು ಹಿಂಬಾಲಿಸುತ್ತಾ ಅಡುಗೆ ಕೋಣೆಯ ಕಡೆಗೆ ಸಾಗಿದರು. ಅಡುಗೆ ಕೋಣೆಯ ದೃಶ್ಯವನ್ನು ನೋಡಿ ಹೈರಾಣಾದರು. ನೆಲದ ಮೇಲೆ ಹಾಲು ನದಿಯಂತೆ ಹರಿಯುತ್ತಿತ್ತು. ಗ್ಯಾಸ್ ಜೋರಾಗಿ ಉರಿಯುತ್ತಿತ್ತು. ಅಡುಗೆ ಕೋಣೆಯಲ್ಲಿ ಹೊಗೆಯೇ ತುಂಬಿತ್ತು. ಪಾತ್ರೆಯಲ್ಲಿ ಉಳಿದ ಹಾಲು ಉರಿದು ಸೀದು ಹೋಗಿತ್ತು. ಸುಜಾತ ಅವರು ತಕ್ಷಣ ಗ್ಯಾಸ್ ಬಂದ್ ಮಾಡಿದರು ಮತ್ತು ಜೋರಾಗಿ ಹೇಳಿದರು, ಹೇ ಭಗವಂತ, ನಿಧಿ, ನೀನೇನು ಮಾಡಿದೆ? ಗ್ಯಾಸ್ ಮೇಲೆ ಹಾಲಿಟ್ಟು ಹಾಗೇ ಕುಳಿತುಕೊಂಡಿದ್ದೀಯಲ್ಲ. ಅಡುಗೆ ಕೋಣೆಯಿಂದ ಹೊರಬರುತ್ತಾ ಸೀದಾ ಅವಳು ನಿಧಿಯ ಕೋಣೆಯ ಕಡೆಗೆ ಬಂದಳು. ಬಾಗಿಲಿನಲ್ಲಿ ಬಂದು ನೋಡಿದಾಗ ನಿಧಿಯು ನೆಲದ ಮೇಲೆ ಕುಳಿತಿದ್ದಳು. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಳು. ಕಣ್ಣು ಒದ್ದೆಯಾಗಿತ್ತು. ಸುಜಾತ ಅವಳನ್ನು ನೋಡಿ ಗಾಬರಿಯಾದಳು. ಮಗಳೇ, ಏನಾಯಿತು? ನಿಧಿ ಏನನ್ನೂ ಹೇಳಲಿಲ್ಲ. ಅವಳು ಹೋಗಿ ನಿಧಿಯ ಬಳಿ ಕುಳಿತುಕೊಂಡಳು ಮತ್ತು ಅವಳ ಹೆಗಲನ್ನು ತಟ್ಟುತ್ತಾ ಹೇಳಿದಳು, ಮಗಳೇ, ಏನಾಯಿತು? ನೀನು ಇದೆಂತಹ ಅವಸ್ಥೆಯನ್ನು ಮಾಡಿಕೊಂಡಿದ್ದೀಯಾ? ನನ್ನ ಹೃದಯ ನಿಂತಂತಾಗುತ್ತಿದೆ. ಅಷ್ಟಕ್ಕೂ ಏನಾಯಿತು? ಇದ್ದಕ್ಕಿದ್ದಂತೆ ನಿಧಿಯ ಸಹನೆ ಕಟ್ಟೆ ಒಡೆಯಿತು. ಅವಳು ಸುಜಾತಳನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ವಾಸ್ತವದಲ್ಲಿ ಏನಾಗಿತ್ತೆಂದರೆ, ಅರ್ಧ ಗಂಟೆಯ ಮೊದಲು ತಿಂಡಿಯನ್ನು ನೀಡಿ ತನ್ನ ಕೋಣೆಗೆ ಬಂದಿದ್ದಳು. ಆಗ ಅವಳ ಮೊಬೈಲ್ ಫೋನ್ ಬಡಿದುಕೊಳ್ಳುತ್ತಿತ್ತು. ಈಗ ಯಾರ ಫೋನ್ ಬಂದಿತ್ತು ಎಂದು ಹೇಳುತ್ತಾ ಅವಳು ಫೋನ್ ಎತ್ತಿಕೊಂಡು ನೋಡಿದಳು. ಮಂಜು ಆಂಟಿ ಫೋನ್ ಮಾಡಿದ್ದಳು. ಅವಳ ತವರಿನ ಪಕ್ಕದ ಮನೆಯ ಮಂಜು ಆಂಟಿ ಫೋನ್ ಮಾಡಿದಳು. ಏನಾದರೂ ಅರ್ಜೆಂಟ್ ವಿಷಯವಿದ್ದಾಗ ಮಾತ್ರ ಅವರು ಫೋನ್ ಮಾಡುತ್ತಿದ್ದರು. ನಿಧಿಯ ಹಣೆಯ ಮೇಲೆ ಗೆರೆಗಳು ಮೂಡಿದವು. ಇಂದು ಇವರಿಗೆ ನನ್ನ ನೆನಪು ಹೇಗಾಯಿತು? ಅವಳು ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಂಡು ಕಾಲನ್ನು ರಿಸೀವ್ ಮಾಡಿದಳು. ಹಲೋ, ನಮಸ್ತೆ ಆಂಟಿ, ನೀವು ಹೇಗಿದ್ದೀರಿ? ಅತ್ತ ಕಡೆಯಿಂದ ಶಬ್ದ ಬಂದಿತ್ತು. ನಮಸ್ತೆ ಮಗಳೇ, ನಾನು ಚೆನ್ನಾಗಿದ್ದೇನೆ. ನಿನಗೆ ಏನನ್ನು ಹೇಳಬೇಕಿತ್ತು? ಧ್ವನಿಯಲ್ಲಿ ದುಃಖವಿತ್ತು. ನಿಧಿಯು ಕಳವಳಕ್ಕೀಡಾದಳು. ಏನಾಯ್ತು ಆಂಟಿ? ಎಲ್ಲವೂ ಸರಿಯಾಗಿದೆ ತಾನೆ? ಕೆಲವು ಕ್ಷಣ ಮೌನದ ನಂತರ ಆಂಟಿ ಹೇಳಿದಳು, ನನಗೆ ಹೇಳಲು ಕೂಡ ಮನಸ್ಸಾಗುತ್ತಿಲ್ಲ. ಆದರೆ ಹೇಳದೇ ಇರುವ ವಿಷಯವೂ ಕೂಡ ಅಲ್ಲ. ನಿಧಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ಅವಳ ಅಮ್ಮನ ಆರೋಗ್ಯ ಕಳೆದ ಕೆಲವು ದಿನಗಳಿಂದ ಸರಿಯಾಗಿರಲಿಲ್ಲ. ಪ್ರತಿ ಬಾರಿಯೂ ತವರಿಗೆ ಹೋದಾಗ ತನ್ನ ಅಮ್ಮನ ದೇಹವು ಅಶಕ್ತವಾಗಿರುವುದನ್ನು ಮತ್ತು ಅವರು ಆಯಾಸವಾಗಿರುವುದನ್ನು ನೋಡಿ ತುಂಬ ಚಿಂತಿತಳಾಗುತ್ತಿದ್ದಳು. ಅವಳು ತನಗೆ ತಾನು ಸಂಭಾಳಿಸುತ್ತಾ ಹೇಳಿದಳು, ಆಂಟಿ, ಏನಾಯ್ತು? ಸಸ್ಪೆನ್ಸ್ ಆಗಿಡಬೇಡಿ ಪ್ಲೀಸ್, ಹೇಳಿ. ನನ್ನ ಜೀವವೇ ಹೋಗುತ್ತಿದೆ. ಏನು ವಿಷಯ ಹೇಳಿ? ಕೊನೆಗೂ ಮಂಜು ಆಂಟಿ ಹೇಳಿದಳು, ನಿನ್ನ ಅಣ್ಣ ಅತ್ತಿಗೆ ನಿನ್ನ ಅಮ್ಮನನ್ನು ಸುಖಧಾಮ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆ ನಿಧಿಯ ಉಸಿರಾಟವೇ ನಿಂತಂತಾಯಿತು. ಅವಳ ಮುಖ ಬಿಳಿಚಿಕೊಂಡಿತ್ತು. ಏನು? ಅವಳ ಧ್ವನಿಯು ನಡುಗುತ್ತಿತ್ತು. ಅವಳು ತುಂಬ ಕಷ್ಟಪಟ್ಟು ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಅವಳು ಕಿರುನಗೆಯೊಂದಿಗೆ ಹೇಳಿದಳು, ಇಲ್ಲ ಆಂಟಿ, ನೀವು ಜೋಕ್ ಮಾಡುತ್ತಿದ್ದೀರಾ. ನನ್ನ ಅಣ್ಣ ಹಾಗೆ ಮಾಡಲು ಸಾಧ್ಯವಿಲ್ಲ. ನನ್ನ ಅಣ್ಣನಂತೂ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅಪ್ಪಾಜಿ ಹೋದ ನಂತರ ಕೂಡ ಅಣ್ಣನು ಅಮ್ಮನನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಂಡನು ಎಂದರೆ ಬೇರೆ ಯಾವ ಮಗನೂ ಕೂಡ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಅವನಂತೂ ಮತ್ತೊಬ್ಬ ಶ್ರವಣಕುಮಾರನಂತೆ. ಆದರೆ ಮಂಜು ಆಂಟಿಯ ಧ್ವನಿಯಲ್ಲಿ ಒಂದು ಕಠೋರವಾದ ಸತ್ಯವಿತ್ತು. ಮಗ, ಇಂಥ ಮಕ್ಕಳು ಈಗ ಪುಸ್ತಕದಲ್ಲಿ ಮಾತ್ರ ಸಿಗುತ್ತಾರೆ. ಈಗಿನ ಕಾಲದಲ್ಲಿ ಜನರು ಸಂಬಂಧಗಳನ್ನು ಭಾರವೆಂದು ಅಂದುಕೊಂಡಿದ್ದಾರೆ. ಈಗ ನಿಧಿಯ ಕಣ್ಣುಗಳು ತುಂಬಿ ಬಂದವು. ಮಂಜು ಆಂಟಿ ಮುಂದೆ ಹೇಳಿದಳು, ನಮಗೂ ಕೂಡ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ. ನಿನ್ನೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಯಾಗಿತ್ತು. ಅದಕ್ಕಾಗಿ ನಾನು ಹಾಗೂ ನಿಮ್ಮ ಅಂಕಲ್ ಸುಖಧಾಮ ವೃದ್ಧಾಶ್ರಮಕ್ಕೆ ಹೋಗಿದ್ದೆವು. ಕೆಲವು ಸಾಮಾನುಗಳನ್ನು ತೆಗೆದುಕೊಂಡು ಹಾಗೂ ಮಿಠಾಯಿ ಹಂಚಲು ಹೋಗಿದ್ದೆವು. ಅಲ್ಲಿ ನಿನ್ನ ಅಮ್ಮ ಒಬ್ಬಳೇ ಬೆಂಚ್ ಮೇಲೆ ತಲೆಯನ್ನು ಬಗ್ಗಿಸಿಕೊಂಡು ಕುಳಿತಿದ್ದಳು. ನಾವು ಮೊದಲು ಅವಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅವಳು ನಮ್ಮನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಗ ನಮಗೆ ತಿಳಿಯಿತು, ನಿನ್ನ ಅಣ್ಣನೇ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾನೆ. ವೃದ್ಧಾಶ್ರಮದ ಸ್ಟಾಫ್ಗಳು ಕೂಡ ಹೇಳಿದ್ದಾರೆ. ಈಗ ನನ್ನ ಅಮ್ಮ ಇಲ್ಲೇ ಇರುತ್ತಾರೆ ಎಂದು ಹೇಳಿ ಹೋಗಿದ್ದಾನಂತೆ. ನಮಗೆ ವಿಶ್ವಾಸವೇ ಮೂಡಲಿಲ್ಲ. ಆಗ ನಿಧಿಯ ಕಣ್ಣುಗಳಲ್ಲಿ ಕಣ್ಣೀರು ಸುರಿದು ಮೊಬೈಲ್ ಕೈಯಿಂದ ಕೆಳಕ್ಕೆ ಬಿತ್ತು. ಕೋಣೆಯ ಚಾವಣಿಯು ತಲೆ ಮೇಲೆ ಬಿದ್ದಂತೆ ಅವಳಿಗೆ ಭಾಸವಾಯಿತು. ಅಮ್ಮ ವೃದ್ಧಾಶ್ರಮದಲ್ಲಿ? ಅಷ್ಟಕ್ಕೂ ಏಕೆ? ಅವಳಲ್ಲಿ ಪ್ರಶ್ನೆಗಳು ಎದ್ದವು. ಅವಳು ಸ್ತಬ್ಧಳಾಗಿದ್ದಳು. ಮನದಲ್ಲಿ ಸಿಟ್ಟು ಕೂಡ ಮೂಡಿತ್ತು. ಅವಳು ನಡುಗುವ ಕೈಗಳಿಂದ ಮೊಬೈಲನ್ನು ಎತ್ತಿಕೊಂಡಳು. ಸ್ಕ್ರೀನನ್ನು ಒರೆಸಿದಳು ಮತ್ತು ಬೇಗ ಬೇಗ ತನ್ನ ಅಣ್ಣ ರೋಹನ್ನಿಗೆ ಡಯಲ್ ಮಾಡತೊಡಗಿದಳು. ಎರಡನೇ ರಿಂಗ್ನಲ್ಲೇ ಫೋನ್ ಎತ್ತಿದನು. ಆ ಕಡೆಯಿಂದ ಶಬ್ದ ಕೇಳಿ ಬಂದಿತ್ತು. ನಿಧಿ, ಹೇಗಿದ್ದೀಯಾ? ಎಲ್ಲವೂ ಸರಿಯಾಗಿದೆ ತಾನೆ? ಏಕೆ ಫೋನ್ ಮಾಡಿದೆ? ನಿಧಿಯ ಮುಖವು ಕಠೋರವಾಗಿತ್ತು. ಧ್ವನಿಯು ಭಾರವಾಗಿತ್ತು. ಎಲ್ಲವನ್ನು ಮಾಡಿ ಈಗ ಎಲ್ಲವೂ ಚೆನ್ನಾಗಿದೆ ಎಂದು ಕೇಳುತ್ತಿದ್ದೀಯಲ್ಲ?
ರೋಹನ್ ಸುಮ್ಮನಾದನು. ಮತ್ತೆ ಬಡಬಡಿಸುತ್ತಾ ಹೇಳಿದನು, ನೀನು ಏನು ಮಾತನಾಡುತ್ತಿದ್ದೀಯಾ? ನಾನು ನಿನ್ನ ಅಣ್ಣನಾಗಿದ್ದೇನೆ. ನಿಧಿಯ ಕಣ್ಣುಗಳು ಮತ್ತೆ ಕಣ್ಣೀರಿನಿಂದ ತುಂಬಿಕೊಂಡವು. ಅಣ್ಣನಾಗಿದ್ದರೆ ಅಮ್ಮನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತಿರಲಿಲ್ಲ. ಅಪ್ಪಾಜಿ ಹೊರಟು ಹೋದ ಮೇಲೆ ನೀನೇ ಅಮ್ಮನಿಗೆ ಆಸರೆಯಾಗಿದ್ದೆ. ಆದರೆ ನೀನೇನು ಮಾಡಿದೆ? ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟೆ. ರೋಹನನ ಶಬ್ದಗಳು ಈಗ ತಡಬಡಿಸಿದವು. ನೋಡು, ವೃದ್ಧಾಶ್ರಮದಲ್ಲಿ ತಾನೇ ಬಿಟ್ಟು ಬಂದಿದ್ದೇನೆ. ಅವರ ಜೀವವನ್ನೇನು ತೆಗೆದಿಲ್ಲವಲ್ಲ. ಅಲ್ಲಿ ಎಲ್ಲ ಸೌಲಭ್ಯಗಳಿವೆ. ಅವರ ಸಮಯ ಚೆನ್ನಾಗಿ ಕಳೆಯುವುದು. ಅಲ್ಲಿ ಚೆನ್ನಾಗಿ ಊಟ ದೊರೆಯುತ್ತದೆ. ಅವಳ ಜೊತೆ ಜನರಿದ್ದಾರೆ. ಅವರೊಂದಿಗೆ ಮಾತನಾಡುತ್ತಾಳೆ. ಒಬ್ಬಂಟಿಯಾಗಿಲ್ಲ. ನಮಗೂ ಕೂಡ ಜೀವನ ಇದೆಯಲ್ಲವೇ? ಮಕ್ಕಳ ಓದು, ರೀತಾಳ ನೌಕರಿ. ನಿಧಿ ಸಿಡಿಮಿಡಿಗೊಂಡಳು. ಅಮ್ಮನ ಸೇವೆ ಮಾಡಲು ಸಾಧ್ಯವಾಗದಿದ್ದರೆ ಯಾರಾದರೂ ನರ್ಸ್ ಇಟ್ಟುಕೊಳ್ಳಬಹುದಿತ್ತು. ಯಾವುದೇ ತೊಂದರೆಯಾಗುತ್ತಿರಲಿಲ್ಲ. ಆದರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದರ ಬದಲು ನೀನು ಅವರನ್ನು ಮನೆಯಿಂದ ಹೊರಹಾಕಿದ್ದೀಯಲ್ಲವೇ? ಅಮ್ಮನಿಂದ ಅವಳ ಆಸೆಗಳನ್ನು ಕಿತ್ತುಕೊಂಡಿಯಲ್ಲವೇ? ಅಪ್ಪಾಜಿಯಂತೂ ಮೊದಲೇ ಹೊರಟು ಹೋಗಿದ್ದರು. ಕನಿಷ್ಠವೆಂದರೂ ನೀನು ಅಮ್ಮನಿಗಾದರೂ ಸುಖವನ್ನು ನೀಡಬಹುದಿತ್ತಲ್ಲವೇ? ನೀನಂತೂ ಮನೆಯನ್ನು ನಿನ್ನ ಹೆಸರಿಗೆ ಮಾಡಿಸಿಕೊಂಡೆ ಮತ್ತು ಅಮ್ಮನಿಗೆ ವೃದ್ಧಾಶ್ರಮದ ದಾರಿಯನ್ನು ತೋರಿಸಿದೆ. ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅತ್ತ ಕಡೆಯಿಂದ ರೋಹನನು ಧ್ವನಿ ಏರಿಸಿ ಮಾತನಾಡಿದನು. ನಾನೇನು ಮಾಡಬೇಕಿತ್ತು? ದಿನ ಬೆಳಗಾದರೆ ಏನಾದರೂ ಒಂದು ತೊಂದರೆ, ಕಾಯಿಲೆ, ಹೀಗೆ ನಮ್ಮಿಂದ ಅವರ ಸೇವೆ ಮಾಡಲು ಆಗುತ್ತಿರಲಿಲ್ಲ. ರೀತಾ ಕೂಡ ತುಂಬ ಕಷ್ಟಕ್ಕೆ ಸಿಲುಕಿದಳು. ನಿಧಿಯ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ಸುರಿಯತೊಡಗಿತ್ತು. ಅವಳು ಹೇಳಿದಳು, ಯಾವ ಅಮ್ಮನು ಬಾಲ್ಯದಿಂದ ಇಲ್ಲಿಯವರೆಗೂ ನಿನ್ನ ಪ್ರತಿಯೊಂದು ಆಸೆಗಳನ್ನು ಈಡೇರಿಸಿ ಇಷ್ಟ ಕಷ್ಟಗಳನ್ನು ಎದುರಿಸಿ ಕೂಡ ನಿನಗೆ ಯಾವುದೇ ತೊಂದರೆ ಬರದಂತೆ ನೋಡಿಕೊಂಡಿದ್ದಾಳೆ? ಅವಳನ್ನೇ ನೀನು ಭಾರವೆಂದು ಅಂದುಕೊಂಡಿದ್ದೀಯಾ? ರೋಹನ್ ಈಗ ಸಂಪೂರ್ಣವಾಗಿ ರೇಗಾಡಿದನು. ಈಗ ನನ್ನ ತಲೆಯನ್ನು ತಿನ್ನಬೇಡ. ಒಂದು ವೇಳೆ ನಿನಗೆ ಇಷ್ಟೊಂದು ಮಮತೆ ಇದ್ದರೆ ನೀನೇ ಸ್ವತಃ ಹೋಗಿ ಅಮ್ಮನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಅವನು ಫೋನ್ ಕಟ್ ಮಾಡಿದನು. ಫೋನಿನ ಬೀಪಿಂಗ್ ಶಬ್ದ ನಿಧಿಯ ಕಿವಿಯಲ್ಲಿ ಕೇಳಿಸತೊಡಗಿತು. ಈಗ ಯಾವುದೇ ಶಬ್ದವೂ ಕೂಡ ಉಳಿದಿರಲಿಲ್ಲ. ಅವಳ ಮನಸ್ಸು ಚೂರು ಚೂರಾದಂತೆ ಭಾಸವಾಯಿತು. ಅವಳು ಕಲ್ಲಿನಂತಾಗಿದ್ದಳು. ಅವಳು ಅಲ್ಲೇ ಕುಳಿತುಕೊಂಡಳು. ಕಣ್ಣೀರಿನಿಂದ ಕೆನ್ನೆಗಳು ಒದ್ದೆಯಾಗಿದ್ದವು. ಭಾರವಾದ ನಿಟ್ಟುಸಿರನ್ನು ಬಿಡುತ್ತಿದ್ದಳು. ಕಿಚನ್ ರೂಮ್ನಲ್ಲಿ ಗ್ಯಾಸ್ ಇಲ್ಲಿಯವರೆಗೂ ಹಾಗೆ ಬಿಟ್ಟಿದ್ದಳು. ಗ್ಯಾಸ್ನ ಮೇಲಿಟ್ಟ ಹಾಲು ಯಾವಾಗ ಉಕ್ಕಿ ಕೆಳಗೆ ಚೆಲ್ಲಿತ್ತು ಅವಳಿಗೆ ಗೊತ್ತೇ ಆಗಲಿಲ್ಲ. ನಿಧಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು. ಅವಳ ಮನಸ್ಸು ಉದಾಸೀನತೆ ಹಾಗೂ ಕೋಪದಿಂದ ತುಂಬಿ ಹೋಗಿತ್ತು. ಆ ಶಬ್ದಗಳು ಈಗಲೂ ಅವಳ ಕಿವಿಯಲ್ಲಿ ಮೊಳಗುತ್ತಿತ್ತು ಮತ್ತು ಅಮ್ಮನ ಏಕಾಂಗಿ ಅಸಹಾಯಕ ಮುಗ್ಧ ಮುಖವು ಈಗಲೂ ತಲೆಯಲ್ಲಿ ಎದ್ದು ಬಂದಂತೆ ತೋರುತ್ತಿತ್ತು. ಇದರ ಜೊತೆಗೆ ಅಡುಗೆ ಕೋಣೆಯಿಂದ ಸುಜಾತ ಅವರ ಧ್ವನಿ ಕೇಳಿ ಬಂದಿತ್ತು. ನಿಧಿ ಮಗಳೇ, ಎಲ್ಲಿದ್ದೀಯಾ? ಆದರೆ ನಿಧಿಗೆ ಮೈಮೇಲೆ ಪ್ರಜ್ಞೆ ಇರಲಿಲ್ಲ. ಈಗಲೂ ಅವಳು ಪ್ರಜ್ಞೆ ತಪ್ಪಿದವಳಂತೆ ಕುಳಿತಿದ್ದಳು. ಅವಳ ಶರೀರ ಇಲ್ಲಿತ್ತು, ಆದರೆ ಆತ್ಮವು ಬೇರೆಯೆಲ್ಲೋ ಇತ್ತು. ನಿಧಿಯು ತುಂಬಿದ ಕಣ್ಣುಗಳಿಂದ ಎಲ್ಲವನ್ನೂ ಅತ್ತೆಯಲ್ಲಿ ಹೇಳಿಕೊಂಡಳು. ಸುಜಾತ ಅವರು ಸ್ತಬ್ಧರಾದರು. ಅವರು ನಿಧಾನವಾಗಿ ನಿಧಿಯ ಕಣ್ಣುಗಳನ್ನು ಒರೆಸಿದರು ಮತ್ತು ತಲೆಯನ್ನು ನೇವರಿಸಿದರು. ನಿಧಿ ಅಳುತ್ತಾ ಹೇಳಿದಳು, ಅತ್ತೆ, ಅಮ್ಮ ಯಾವಾಗಲೂ ಕಾಯಿಲೆ ಬಿದ್ದಿರುತ್ತಾಳೆ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಇಲ್ಲವೋ ಗೊತ್ತಿಲ್ಲ. ನಾನು ಅವರನ್ನು ಈ ಸ್ಥಿತಿಯಲ್ಲಿ ಅಲ್ಲಿ ಬಿಡಲು ಸಾಧ್ಯವಿಲ್ಲ. ಸುಜಾತ ಅವರಿಗೂ ಕೂಡ ಇದನ್ನು ಕೇಳಿ ಸಿಡಿಲು ಬಡಿದಂತಾಗಿತ್ತು ಮತ್ತು ಹೇಳಿದರು, ಮಗಳೇ, ನೀನು ಚಿಂತಿತಳಾಗಬೇಡ. ಗಾಬರಿಯಾಗುವುದರಿಂದ ಅಥವಾ ಚಿಂತೆಗೊಳಗಾಗುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಸ್ವಲ್ಪ ಕಳವಳಕ್ಕೀಡಾಗಿ ನಿಧಿ ನಿಧಾನವಾಗಿ ಕೇಳಿದಳು, ಏನು? ನಾನು ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬರಬಹುದೇ? ಒಂದು ವೇಳೆ ನಿಮ್ಮದೇನು ಅಭ್ಯಂತರವಿಲ್ಲ ಎಂದಾದರೆ? ಹೇಳುತ್ತಾ ಅವಳು ಸುಮ್ಮನಾದಳು. ಅವಳಿಗೆ ಹೆದರಿಕೆ ಇತ್ತು. ಅತ್ತೆ ತಪ್ಪು ತಿಳಿದುಕೊಳ್ಳಬಹುದು ಎಂದುಕೊಂಡಿದ್ದಳು. ಆದರೆ ಸುಜಾತ ಅವರು ಒಬ್ಬಳು ತಿಳುವಳಿಕೆಯುಳ್ಳ ದಯಾಳು ಮಹಿಳೆಯಾಗಿದ್ದರು. ಅವಳು ನಿಧಿಯ ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಳು. ಮುಗುಳ್ನಗುತ್ತಾ ಹೇಳಿದಳು, ಮಗಳೇ, ಇದರಲ್ಲಿ ಕೇಳುವ ಅವಶ್ಯವೇನಿದೆ? ನಿನ್ನ ಅಮ್ಮನನ್ನು ಈ ಸ್ಥಿತಿಯಲ್ಲಿ ಒಬ್ಬಂಟಿಯಾಗಿ ಬಿಡಲು ಸಾಧ್ಯವಿಲ್ಲ. ಅವಳನ್ನು ಈಗ ನೋಡಿಕೊಳ್ಳುವ ಅಗತ್ಯವಿದೆ. ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರಲೇಬೇಕು. ಆಗ ನಿಧಿಯ ಕಣ್ಣುಗಳಲ್ಲಿ ಒಂದು ರೀತಿಯ ಭರವಸೆಯ ಹೊಳಪು ಮೂಡಿತು. ಒಬ್ಬರಾದರೂ ನನ್ನ ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವಳಿಗೆ ಸಮಾಧಾನ ಮೂಡಿತು. ಸಂಜೆ ಆಗುತ್ತಲೇ ನಿಧಿಯು ಅಮಿತ್ ಹಾಗೂ ಸುಜಾತ ಅವರ ಜೊತೆ ಸುಖಧಾಮ ವೃದ್ಧಾಶ್ರಮಕ್ಕೆ ಬಂದು ತಲುಪಿದಳು. ಅಲ್ಲಿಯ ಪರಿಸ್ಥಿತಿಯು ದುಃಖಭರಿತ ಹಾಗೂ ತುಂಬ ಭಾರವಾಗಿತ್ತು. ಹಳೆಯ ಪಂಕಗಳು, ಬಹುಶಃ ಹೆಚ್ಚಿನ ಗಾಳಿ ಬೀಸುತ್ತಿದ್ದವು. ಗೋಡೆ ಮೇಲೆ ಬಣ್ಣದ ಪದರುಗಳು ಕಳಚಿ ಬೀಳುತ್ತಿದ್ದವು. ಪ್ರತಿ ಜಾಗದಲ್ಲೂ ಸಿಮೆಂಟ್ನಿಂದ ಫೀಲ್ ಮಾಡಲಾಗಿತ್ತು ಮತ್ತು ವಾಸನೆ ಹರಡಿತ್ತು. ಹಾಸಿಗೆ ಫೋಲ್ಡಿನಲ್ಲಿ ಹಳಿಯ ಹರಿದು ಹೋದ ಚಾದರಗಳಿದ್ದವು. ಹೇಗೆ ಒಬ್ಬ ಮಗ ತನ್ನ ಅಮ್ಮನನ್ನು ಈ ರೀತಿಯ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡಲು ಸಾಧ್ಯ? ಇದನ್ನು ನೋಡಿ ನಿಧಿ ಹಾಗೂ ಸುಜಾತ ಇಬ್ಬರೂ ಹೈರಾಣಾದರು. ನಿಧಿಗೆ ತನ್ನ ಅಮ್ಮನನ್ನು ನೋಡುತ್ತಿದ್ದಂತೆ ಅವಳ ಹೃದಯ ಭಾರವಾಯಿತು. ಅವಳ ಅಮ್ಮ ಒಂದು ಕೋಣೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದರು. ಅವರು ಚಿಂತೆಯಲ್ಲಿ ಮುಳುಗಿರುವಂತೆ ತೋರುತ್ತಿತ್ತು. ಅವರ ಶರೀರ ಅಶಕ್ತವಾಗಿತ್ತು.
ಆದರೆ ನಿಧಿಯನ್ನು ನೋಡುತ್ತಲೇ ಅವರ ಶರೀರದಲ್ಲಿ ಮರಳಿ ಜೀವ ಬಂದಂತಾಯಿತು. ಆದರೆ ಅವರನ್ನು ನೋಡಿ ನಿಧಿಯ ಕಣ್ಣುಗಳು ತುಂಬಿ ಬಂದವು. ಅಮ್ಮ! ನಿಧಿ ಓಡೋಡಿ ಬಂದು ಅಮ್ಮನನ್ನು ತಬ್ಬಿಕೊಂಡಳು. ಅಮ್ಮ ಒಂದು ಅಸಹಾಯಕ ನಗುವನ್ನು ಬೀರಿದರು. ನಿಧಿಯು ತಡ ಮಾಡದೆ ಎಲ್ಲ ಔಪಚಾರಿಕತೆಯನ್ನು ಮುಗಿಸಿದಳು ಮತ್ತು ಅಮ್ಮನನ್ನು ಕರೆದುಕೊಂಡು ಬಂದಳು. ದಾರಿ ಮಧ್ಯದಲ್ಲಿ ಅಮ್ಮ ಸುಮ್ಮನಿದ್ದಳು. ನಿಧಿ ಅಮ್ಮನ ಕೈಯನ್ನು ಹಿಡಿದುಕೊಂಡಳು. ಸುಜಾತ ಅವರಿಗಾಗಿ ಮೊದಲೇ ಎಲ್ಲವನ್ನು ತಯಾರಿ ಮಾಡಿಟ್ಟಿದ್ದರು. ಅತಿಥಿ ಕೋಣೆಯಲ್ಲಿ ಅವರ ಹಾಸಿಗೆಯನ್ನು ಹಾಕಲಾಗಿತ್ತು. ಚಾದರ, ಮೃದುವಾದ ತಲೆದಿಂಬು ಮತ್ತು ಹತ್ತಿರದಲ್ಲಿ ಇಟ್ಟ ಮೇಜ್ ಮೇಲೆ ಅವಶ್ಯವಾದ ಸಾಮಾನುಗಳಿದ್ದವು. ಶಾಂತಿದೇವಿಯವರು ಒಳಗಡೆ ಬಂದರು. ಅವರಿಗೆ ಸ್ವಲ್ಪ ಮುಜುಗರವಾಯಿತು. ಮನದಲ್ಲಿ ಸ್ವಲ್ಪ ಭಾರವೂ ಕೂಡ ಇತ್ತು. ಮಗಳ ಮನೆಯಲ್ಲಿ ಇರುವುದು ಅಷ್ಟೊಂದು ಸುಲಭದ ವಿಷಯವಾಗಿರಲಿಲ್ಲ. ಅವರು ಮನದಲ್ಲಿ ಯೋಚಿಸಿದರು. ವೃದ್ಧಾಶ್ರಮದ ಸೋರುವ ಚಾವಣಿ, ವಾಸನೆಯುಕ್ತ ಕೋಣೆ ಮತ್ತು ನಿರ್ಲಕ್ಷಿಸುವ ಸ್ಟಾಫ್ಗಳ ಬಗ್ಗೆ ಯೋಚಿಸಿದಾಗ ಈ ಮನೆಯು ಅವರಿಗೆ ಮಂದಿರದಂತೆ ತೋರಿತು. ಈಶ್ವರನ ಇಚ್ಛೆ ಎಂದು ತಿಳಿದು ಅವರು ಸುಮ್ಮನೆ ತಮ್ಮ ವಿಧಿಲಿಖಿತವನ್ನು ಸ್ವೀಕಾರ ಮಾಡಿದರು. ಹೀಗೆ ದಿನಗಳು ಕಳೆಯತೊಡಗಿದವು. ನಿಧಿ ಹಾಗೂ ಸುಜಾತ ಅವರು ಶಾಂತಿದೇವಿಯವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು. ಸುಜಾತ ಅವರು ಶಾಂತಿಜಿಯವರಿಗೆ ಇಷ್ಟವಾದ ಹಗುರವಾದ ತಿಂಡಿಯನ್ನು ಮಾಡುತ್ತಿದ್ದರು. ಮಸಾಲೆ ಕಡಿಮೆ ಇರುವ ತೆಳುವಾದ ಕಿಚಡಿ ಅಥವಾ ದಾಲ್ ಬಾತನ್ನು ಮಾಡಿಕೊಡುತ್ತಿದ್ದರು. ಸುಜಾತ ಅವರು ಇದೆಲ್ಲ ಮಾಡುವುದನ್ನು ನೋಡುತ್ತಿದ್ದಾಗ ನಿಧಿ ಹೇಳುತ್ತಿದ್ದಳು, ಇಷ್ಟೊಂದು ಗಮನವಂತೂ ನಾನು ಕೂಡ ನನ್ನ ಅಮ್ಮನ ಬಗ್ಗೆ ನೀಡುವುದಿಲ್ಲ. ಅಷ್ಟು ಗಮನವನ್ನು ನನ್ನ ಅತ್ತೆ ನನ್ನ ಅಮ್ಮನ ಬಗ್ಗೆ ಇಡುತ್ತಿದ್ದಾಳೆ. ಇಬ್ಬರೂ ವೃದ್ಧೆಯರು ಈಗ ಯಾವಾಗಲೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು. ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಭಜನೆಗಳನ್ನು ಹೇಳುತ್ತಿದ್ದರು. ನಿಧಿಯ ಗಂಡ ಅಮಿತ್ ಆಫೀಸ್ನಿಂದ ಬರುವಾಗ ಅಮ್ಮನ ಔಷಧಿಯ ಬಗ್ಗೆ ಕೇಳುವುದನ್ನು ಮರೆಯುತ್ತಿರಲಿಲ್ಲ. ಅಮ್ಮನ ಕೋಣೆಯಲ್ಲಿ ಯಾವಾಗಲೂ ಯಾರಾದರೂ ಒಬ್ಬರು ಇರುತ್ತಿದ್ದರು. ಒಮ್ಮೆ ನಿಧಿ ಇದ್ದರೆ ಮತ್ತೊಮ್ಮೆ ಮಕ್ಕಳು ಇರುತ್ತಿದ್ದರು. ಇಲ್ಲಿ ಶಾಂತಿಯವರಿಗೆ ಒಂಟಿತನ ಕಾಡುತ್ತಿರಲಿಲ್ಲ. ಅವರ ಕಣ್ಣಿನಲ್ಲಿ ಒಂದು ಹೊಳಪು ಮೂಡುತ್ತಿತ್ತು. ಅವರು ತಮ್ಮ ಮೊಮ್ಮಗ ಚಿಂಟುವಿನೊಂದಿಗೆ ನಗುತ್ತಾ ಆಡುತ್ತಿದ್ದರು. ಇಲ್ಲಿ ಅವರ ಮನಸ್ಸಿಗೆ ತುಂಬ ನೆಮ್ಮದಿ ಮೂಡಿತ್ತು. ರೋಹನ್ ತನ್ನ ಅಮ್ಮನ ಸೇವೆಯನ್ನು ಮಾಡುವುದರಿಂದ ಹಿಂದೆ ಸರಿದಿದ್ದರೂ ನಿಧಿ ಮಾತ್ರ ತನ್ನ ಅಮ್ಮನಿಗೆ ಪ್ರೀತಿ ಹಾಗೂ ಗೌರವವನ್ನು ನೀಡಲು ಸಾಧ್ಯವಾಗಿತ್ತು. ಅದಕ್ಕೆ ಅವಳು ಹಕ್ಕುದಾರಳಾಗಿದ್ದಳು. ಆದರೆ ಕಾಲವನ್ನು ಯಾರೂ ತಡೆಯಲು ಸಾಧ್ಯವಿರಲಿಲ್ಲ. ನಿಧಿಯ ಮನೆಗೆ ಬಂದ 1 ವರ್ಷದ ನಂತರ ಶಾಂತಿದೇವಿಯವರ ಆರೋಗ್ಯ ಆಕಸ್ಮಿಕವಾಗಿ ಹದಗೆಡತೊಡಗಿತ್ತು. ಮೊದಲಂತೂ ಥಂಡಿ, ಕೆಮ್ಮು, ತಲೆನೋವು ಕಾಣಿಸಿಕೊಂಡಿತ್ತು. ಆನಂತರ ನಿಧಾನವಾಗಿ ಅವರಿಗೆ ಉಸಿರನ್ನು ತೆಗೆದುಕೊಳ್ಳುವುದು ಕೂಡ ಕಷ್ಟವಾಗುತ್ತಿತ್ತು. ನಿಧಿ ಹಾಗೂ ಅಮಿತ್ ಇಬ್ಬರು ಡಾಕ್ಟರ್ ಬಳಿ ಅಮ್ಮನ ಬಗ್ಗೆ ಸಲಹೆಯನ್ನು ತೆಗೆದುಕೊಂಡರು. ಔಷಧಿಗಳು ಬದಲಾದವು. ಆದರೆ ಶಾಂತಿದೇವಿಯವರ ಆರೋಗ್ಯ ಮಾತ್ರ ಸುಧಾರಿಸಲಿಲ್ಲ. ಒಂದು ದಿನ ಬೆಳಿಗ್ಗೆ ಸುಜಾತ ಅವರು ಎಂದಿನಂತೆ ಶಾಂತಿಯವರಿಗೆ ಬಿಸಿ ಚಹಾವನ್ನು ತೆಗೆದುಕೊಂಡು ಹೋದಾಗ ಎದ್ದೇಳಿ ಎಂದು ಕೂಗಿ ಕರೆದರು. ಅವರಂತೂ ಹಾಸಿಗೆ ಮೇಲೆ ಶಾಂತರಾಗಿ ಬಿದ್ದುಕೊಂಡಿದ್ದರು. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಿಧಿ, ನಿಧಿ ಮಗಳೇ ಎಂದು ಸುಜಾತ ಅವರು ಜೋರಾಗಿ ಕೂಗಿಕೊಂಡರು. ನಿಧಿ ಒಳಗಡೆ ಬಂದಳು. ಅತ್ತೆ ತನ್ನ ಅಮ್ಮನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿರುವುದನ್ನು ನಿಧಿ ನೋಡಿದಳು. ಆದರೆ ಅಮ್ಮನ ಕಣ್ಣುಗಳು ಮುಚ್ಚಿದ್ದವು. ಮುಖದ ಮೇಲೆ ಒಂದು ವಿಚಿತ್ರವಾದ ಶಾಂತಿ ಮೂಡಿತ್ತು. ಹತ್ತಿರ ಬಂದು ನೋಡಿದಾಗ ಅಮ್ಮನ ಉಸಿರಾಟವೇ ನಿಂತು ಹೋಗಿತ್ತು. ಇಬ್ಬರಿಗೂ ಅರ್ಥವಾಯಿತು, ಶಾಂತಿಯವರು ಭಗವಂತನ ಬಳಿ ಹೊರಟು ಹೋಗಿದ್ದಾರೆ. ನಿಧಿಯ ಹೃದಯವು ಚೂರು ಚೂರಾಯಿತು. ಅಮ್ಮನ ಬಳಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು. ಸುಜಾತ ಹಾಗೂ ಅಮಿತ್ ಅವರಿಬ್ಬರನ್ನು ಸಂಭಾಳಿಸಿದರು. ಆದರೆ ಅವಳ ಕಣ್ಣೀರಿನ ಹೊಳೆಯು ಹರಿಯುವುದು ನಿಲ್ಲಲಿಲ್ಲ. ಶಾಂತಿ ದೇವಿಯವರ ಅಂತಿಮ ಯಾತ್ರೆಯಲ್ಲಿ ಇಡೀ ಪರಿವಾರವೂ ಒಂದಾಗಿತ್ತು. ಆದರೆ ರೋಹನ್ ಮಾತ್ರ ಬರಲಿಲ್ಲ. ನಿಧಿಯು ಅವನಿಗೆ ಅಮ್ಮ ಹೋದ ವಿಷಯವನ್ನು ಫೋನ್ ಮಾಡಿ ಹೇಳಿದಳು. ಆದರೂ ಅವನು ಬರಲಿಲ್ಲ. ಶಾಂತಿದೇವಿಯವರು ಈಗ ಒಂದು ನೆನಪಾಗಿ ಉಳಿದಿದ್ದರು. ಆದರೆ ನಿಧಿಯ ಮನಸ್ಸಿನಲ್ಲಿ ಒಂದು ನೋವು ಎಂದೆಂದಿಗೂ ತುಂಬಿಕೊಂಡಿತ್ತು. ಅಣ್ಣನ ಬೇಜವಾಬ್ದಾರಿಯ ನೋವು ಅದಾಗಿತ್ತು. ಅಮ್ಮನ ಚಿತೆಯು ಉರಿಯುತ್ತಿದ್ದಾಗ ಅಲ್ಲಿ ರೋಹನ್ ಇರಲಿಲ್ಲ. ಅವನ ಬೇಜವಾಬ್ದಾರಿತನ ಸುಜಾತ ಅವರನ್ನು ಕೂಡ ನಡುಗುವಂತೆ ಮಾಡಿತ್ತು. ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಮನೆಯ ವಾತಾವರಣವು ಮೊದಲಿನಂತೆ ಆಯಿತು. ಒಂದು ದಿನ ಬಾಲ್ಕನಿಯಲ್ಲಿ ಕುಳಿತು ಸುಜಾತ ಅವರು ಯೋಚಿಸತೊಡಗಿದರು. ಈ ಪ್ರಪಂಚ ಎಷ್ಟೊಂದು ಸ್ವಾರ್ಥಿಯಾಗಿದೆ. ಅಮ್ಮ ಸತ್ತ ನಂತರ ಕೂಡ ಮಗನಿಗೆ ಅಮ್ಮನ ಬಗ್ಗೆ ಯಾವುದೇ ಚಿಂತೆಯಾಗಲಿ ವ್ಯತ್ಯಾಸವಾಗಲಿ ಆಗಲಿಲ್ಲ. ಆದರೆ ಅವರ ದೃಷ್ಟಿಯು ಎದುರಿನಲ್ಲಿ ಕುಳಿತ ಅಮಿತ್ನ ಮೇಲೆ ಹೋಗುತ್ತಿದ್ದಂತೆ ಅವನು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದನು. ಮನದಲ್ಲಿ ಒಂದು ವಿಚಿತ್ರ ನೆಮ್ಮದಿ ಮೂಡಿತ್ತು. ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳು. ನನಗೆ ಅಮಿತ್ನಂಥ ಮಗನನ್ನು ನೀಡಿದ್ದಾನೆ. ಅವನು ತನ್ನ ಅಮ್ಮನನ್ನು ಬೇರೆ ಮಾಡುವುದರ ಬಗ್ಗೆ ಹೇಗೆ ಯೋಚಿಸಲು ಸಾಧ್ಯ? ಅವರ ಕಣ್ಣು ಒದ್ದೆಯಾಯಿತು. ತುಂಬ ಪ್ರೀತಿ ತುಂಬಿದ ಕಣ್ಣುಗಳಿಂದ ತನ್ನ ಮಗನನ್ನು ನೋಡತೊಡಗಿದಳು. ಹೀಗೆ ದಿನಗಳು ಕಳೆದವು. ಒಂದು ದಿನ ಸಂಜೆ ನಿಧಿ ಹಾಗೂ ಅಮಿತ್ ಯಾವುದೋ ಮಹತ್ವದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು. ಮನೆಯಲ್ಲಿ ಕೇವಲ ಸುಜಾತ ಮಾತ್ರ ಇದ್ದರು. ಆಗ ಡೋರ್ಬೆಲ್ ಬಡಿದ ಶಬ್ದವಾಯಿತು. ಒಬ್ಬ ಕೊರಿಯರ್ ಎದುರಿಗೆ ನಿಂತಿದ್ದನು. ಮೇಡಮ್, ನಿಮಗೆ ಶರ್ಮಾ ಅವರ ಹೆಸರಿನ ಮೇಲೆ ಒಂದು ಕೊರಿಯರ್ ಇದೆ.
ಹಾಂ ಮಗ, ನನಗೆ ಕೊಡು. ಮೇಡಮ್, ಅಮಿತ್ ಶರ್ಮಾ ಎನ್ನುವರ ಹೆಸರಿನಲ್ಲಿ ಕೊರಿಯರ್ ಇದೆ. ಹೌದು ಮಗ, ನನಗೆ ಕೊಡು, ಅವನು ನನ್ನ ಮಗ ಎಂದು ಹೇಳುತ್ತಾ ಅವರು ಸೈನ್ ಮಾಡಿದರು ಮತ್ತು ಪ್ಯಾಕೆಟನ್ನು ತೆಗೆದುಕೊಂಡರು. ಕೊರಿಯರ್ನ ಕವರ್ನಲ್ಲಿ ಬರೆಯಲಾಗಿತ್ತು, ಅಪಾಯಿಂಟ್ಮೆಂಟ್ ಲೆಟರ್. ಪತ್ರವನ್ನು ಓದುವುದು ಅವರ ಉದ್ದೇಶವಾಗಿರಲಿಲ್ಲ. ಲಕೋಟೆಯನ್ನು ಎತ್ತಿಕೊಂಡಾಗ ಸ್ವಲ್ಪ ತೆರೆದಿದ್ದು ಆಕಸ್ಮಿಕವೆಂಬಂತೆ ಅವರು ಪತ್ರವನ್ನು ತೆರೆದು ಓದಿದರು. ಅದರ ಒಳಗೆ ಇರುವ ವಿಷಯವು ಅಚ್ಚರಿಗೊಳಿಸುವಂಥದ್ದಾಗಿತ್ತು. ಸುಜಾತಾ ಅವರಿಗೆ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಅಮಿತ್ನಿಗೆ ವಿದೇಶದಲ್ಲಿ ನೌಕರಿ ದೊರೆತಿತ್ತು. ಅದು ಕೂಡ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ. ಅಲ್ಲಿ ಸಂಬಳವು ಮೊದಲಿಗಿಂತ ತುಂಬ ಹೆಚ್ಚಾಗಿತ್ತು. ವಿದೇಶದಲ್ಲಿ ನೌಕರಿ. ಆದರೆ ಅಮಿತನು ಇಲ್ಲಿಯವರೆಗೆ ಏನನ್ನೂ ಕೂಡ ಹೇಳಿಲ್ಲವಲ್ಲ, ಅಚ್ಚರಿಯಿಂದ ಹೇಳಿಕೊಂಡರು. ಅವರು ಆ ಪ್ಯಾಕೆಟನ್ನು ಹುಷಾರಾಗಿ ಪತ್ರ ಹೇಗಿತ್ತೋ ಹಾಗೆ ತಮ್ಮ ಮಗ ಹಾಗೂ ಸೊಸೆಯ ಕೋಣೆಯ ಟೇಬಲ್ ಮೇಲೆ ಇಟ್ಟರು. ರಾತ್ರಿ ಅಮಿತ್ ಹಾಗೂ ನಿಧಿ ಮನೆಗೆ ಮರಳಿದಾಗ ಆಗಲೂ ಕೂಡ ಮಾತುಕತೆ ನಡೆಯಲಿಲ್ಲ. ಯಾವುದೇ ವಿಷಯವನ್ನು ಮಾತನಾಡಲಿಲ್ಲ. ಸುಜಾತ ಅವರು ತಮ್ಮ ಮಗ ಹೇಳಬಹುದು ಎಂದು ಆಸೆಯನ್ನು ಇಟ್ಟುಕೊಂಡಿದ್ದರು. ಅವರಿಬ್ಬರೂ ತಮ್ಮಲ್ಲಿ ತುಂಬ ಖುಷಿಯಾಗಿದ್ದರು. ಏನು, ನನ್ನ ಮಗ ಈಗ ಇಷ್ಟೊಂದು ದೂರ ಹೋಗಿದ್ದಾನೆಯೇ? ಅವನು ತನ್ನ ಅಮ್ಮನಿಂದ ಇಷ್ಟೊಂದು ದೊಡ್ಡ ಸುದ್ದಿಯನ್ನು ಬಚ್ಚಿಟ್ಟಿದ್ದಾನೆ. ಮುಂದಿನ 3-4 ದಿನಗಳಲ್ಲಿ ಮಗ ಸೊಸೆ ಇಬ್ಬರ ನಡುವೆಯೂ ಏನೋ ಒಂದು ಗಡಿಬಿಡಿ ನಡೆಯುತ್ತಿದೆ ಎಂದು ಅವರ ಗಮನಕ್ಕೆ ಬಂದಿತ್ತು. ಇದರ ಮಧ್ಯೆ ಸುಮ್ಮನೆ ಕೇಳಿಸದ ಹಾಗೆ ಮಾತನಾಡಿಕೊಳ್ಳುತ್ತಿರುವುದು, ಮಾತನಾಡುವಾಗ ಅವರು ಕೋಣೆಯ ಬಾಗಿಲನ್ನು ನಿಧಾನವಾಗಿ ಬಂದ್ ಮಾಡಿಕೊಳ್ಳುತ್ತಿರುವುದು, ಸುಜಾತ ಅವರು ಕೇಳಿದಾಗ ತಕ್ಷಣ ಮಾತನ್ನು ಬದಲಾಯಿಸುವುದು, ಈ ಎಲ್ಲ ಮಾತುಗಳು ಅವರು ಏನನ್ನು ಮುಚ್ಚಿಡುತ್ತಿದ್ದಾರೆ ಎನ್ನುವಂತೆ ತೋರುತ್ತಿತ್ತು. ಮತ್ತು ಸುಜಾತ ಅವರು ಸುಮ್ಮನಾದರು. ಮಕ್ಕಳನ್ನು ಏಕಾಂತವಾಗಿ ಬಿಡುವುದು ಕೂಡ ಅವಶ್ಯವಾಗಿರುತ್ತದೆ. ಅವರು ತಮ್ಮಲ್ಲೇ ತಾವು ಹೇಳಿಕೊಂಡರು. ಆದರೆ ಒಬ್ಬರು ಅಮ್ಮನಾಗಿ ಎಲ್ಲವೂ ಅವರಿಗೆ ಅರ್ಥವಾಗುತ್ತಿತ್ತು. ಮತ್ತು ಈಗ ಅವರ ಒಳಗಡೆ ಒಂದು ಹೆದರಿಕೆಯೂ ಕೂಡ ಆಗತೊಡಗಿತ್ತು. ನನ್ನ ಮಗನು ಕೂಡ ಈಗ ನನ್ನಿಂದ ದೂರವಾಗುತ್ತಿದ್ದಾನೆಯೇ? ಸುಜಾತ ಅವರ ಮನದಲ್ಲಿ ಚಿಂತೆಯ ಬಿರುಗಾಳಿ ಎದ್ದಿತ್ತು. ಅಮಿತನ ಬೆಳವಣಿಗೆ ಮತ್ತು ವಿದೇಶದ ನೌಕರಿಯ ಅಪಾಯಿಂಟ್ಮೆಂಟ್ ಲೆಟರ್ ಅವರ ಮನದಲ್ಲಿ ಪದೇ ಪದೇ ಸುಳಿಯತೊಡಗಿತ್ತು. ನನ್ನ ಮಗ ಮೊದಲೇ ನನಗೆ ಏಕೆ ಹೇಳಲಿಲ್ಲ? ಅವರು ಹೀಗೆ ಯೋಚಿಸುತ್ತಿದ್ದಾಗ ನಿಧಿಯ ಶಬ್ದವು ಅವಳ ಕಿವಿಯ ಮೇಲೆ ಬಿತ್ತು. ನಾನಂತೂ ಹೇಳುತ್ತಿದ್ದೇನೆ, ಅಮ್ಮನನ್ನು ಕರೆದುಕೊಂಡು ಹೋಗಿ ತೋರಿಸಿ. ಮುಂದೆ ಅವರೇ ಇದನ್ನೆಲ್ಲ ನೋಡಿಕೊಳ್ಳಬೇಕಲ್ಲವೇ? ಸುಜಾತ ಅವರು ಇವಳು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ? ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳತೊಡಗಿದವು. ಆಗ ಅಮಿತನ ಧ್ವನಿ ಕೇಳಿಸಿತು. ನೀನು ಹೇಳುವುದು ಸರಿಯಾಗಿದೆ. ಒಮ್ಮೆ ಅಮ್ಮನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ತೋರಿಸಬೇಕು. ಸುಜಾತ ಅವರು ಬಾಗಿಲ ಹೊರಗಡೆ ನಿಂತಿದ್ದರು. ಪ್ರತಿ ಶಬ್ದವು ಅವರ ಕಿವಿಯಲ್ಲಿ ನಿಶ್ಚಳವಾಗಿ ಕೇಳಿಸುತ್ತಿತ್ತು. ಅವರ ಎದೆ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಯಾವ ವಿಷಯವೆಂದು ಅವರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ವಿಚಿತ್ರವಾದ ಸಂಶಯವು ಅವರ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಬೇಗ ಬೇಗ ತನ್ನನ್ನು ತಾನು ಸಂಭಾಳಿಸಿಕೊಂಡು ಅವರು ಹತ್ತಿರದಲ್ಲಿ ಇದ್ದ ಫರ್ನಿಚರನ್ನು ಒಂದು ಬಟ್ಟೆಯಿಂದ ಜಾಡಿಸತೊಡಗಿದರು. ಯಾರೂ ಅವರ ಮೇಲೆ ಸಂಶಯ ಪಡಬಾರದು ಎಂದು ನಾಟಕವಾಡಲು ಶುರು ಮಾಡಿದರು. ಅಷ್ಟರಲ್ಲಿ ಅಮಿತ್ ಕೋಣೆಯಿಂದ ಹೊರಗೆ ಬಂದನು. ಸುಜಾತ ಅವರನ್ನು ನೋಡಿ ಅವನು ಮುಗುಳ್ನಕ್ಕನು ಮತ್ತು ಹೇಳಿದನು, ಅಮ್ಮ, ಬೇಗ ತಯಾರಾಗಿ. ಏನು ಮಗ? ಸುಜಾತ ಅವರು ಅಚ್ಚರಿಯಿಂದ ಮತ್ತು ನಿಶ್ಚಿಂತೆಯಿಂದ ಕೇಳಿದರು. ಅಮ್ಮ, ಒಂದು ಹೊಸ ವೃದ್ಧಾಶ್ರಮವನ್ನು ಕಟ್ಟಿಸಿದ್ದಾರೆ. ಅಲ್ಲಿ ಎಲ್ಲ ರೀತಿಯ ಅನುಕೂಲಗಳಿವೆ. ನಿಮ್ಮನ್ನು ಕೂಡ ಕರೆದುಕೊಂಡು ಹೋಗಿ ತೋರಿಸಬೇಕು ಎಂದು ನಾನು ಅಂದುಕೊಂಡಿದ್ದೇನೆ. ಮಗನ ಬಾಯಿಂದ ವೃದ್ಧಾಶ್ರಮ ಶಬ್ದ ಕೇಳುತ್ತಿದ್ದಂತೆ ಸುಜಾತ ಅವರು ದಂಗಾಗಿ ಹೋದರು. ಅವರ ಎದೆ ಜೋರಾಗಿ ಬಡಿದುಕೊಂಡಿತ್ತು. ಒಮ್ಮೆ ಹೇಗನಿಸಿತೆಂದರೆ ಅವರು ನಿಂತ ನೆಲವೇ ಕುಸಿದಂತಾಯಿತು. ತನ್ನ ಮಗ ಅಮಿತನು ಕೂಡ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸಲು ಯೋಚಿಸುತ್ತಿದ್ದಾನೆಯೇ? ಹೇಗೆ ರೋಹನನು ಶಾಂತಿದೇವಿಯವರೊಂದಿಗೆ ನಡೆದುಕೊಂಡಿದ್ದನು? ಅವರು ಏನನ್ನು ಹೇಳುವ ಮೊದಲೇ ಅವರ 5 ವರ್ಷದ ಮಗ ಚಿಂಟು ಓಡುತ್ತಾ ಬಂದನು. ನಾನು ನಿಮ್ಮ ಜೊತೆ ಬರುತ್ತೇನೆ. ಆಗ ನಿಧಿ ಮಧ್ಯದಲ್ಲಿ ಬಂದಳು. ಚಿಂಟುವನ್ನು ಎತ್ತಿಕೊಂಡು ನಿಧಾನವಾಗಿ ಬೈಯುತ್ತಾ ಹೇಳಿದಳು, ಮಗ, ನಿನಗೆ ಅಲ್ಲಿ ಕೆಲಸವೇನಿಲ್ಲ, ನೀನು ಮನೆಯಲ್ಲೇ ಇರು. ಆದರೆ ಚಿಂಟು ಹಠ ಹಿಡಿದನು. ಇಲ್ಲಮ್ಮ, ನಾನು ಕೂಡ ಹೋಗುತ್ತೇನೆ ಎಂದು ಜೋರಾಗಿ ಹೇಳತೊಡಗಿದನು. ಆಗ ನಿಧಿ ಅವನಿಗೆ ತಿಳಿ ಹೇಳಿದಳು, ಇಲ್ಲ ಪುಟ್ಟ, ನಾಳೆ ಅಜ್ಜಿ ವೃದ್ಧಾಶ್ರಮಕ್ಕೆ ಹೋಗಬೇಕು. ಇಂದು ಕೇವಲ ತೋರಿಸಲು ಕರೆದುಕೊಂಡು ಹೋಗುತ್ತಿದ್ದಾರೆ. ಆಗ ಚಿಂಟು ಕೇಳಿದನು, ವೃದ್ಧಾಶ್ರಮ? ಇದು ಯಾವ ಜಾಗ ಆಗಿರುತ್ತದೆ? ಅಮಿತನು ಪ್ರೀತಿಯಿಂದ ಅವನ ತಲೆಯನ್ನು ನೇವರಿಸುತ್ತಾ ಹೇಳಿದನು, ಮಗ, ಇದು ತುಂಬ ಒಳ್ಳೆಯ ಜಾಗವಾಗಿರುತ್ತದೆ. ಅಲ್ಲಿ ವಯಸ್ಸಾದವರು ಇರುತ್ತಾರೆ. ಎಂತಹ ವೃದ್ಧರೆಂದರೆ ಅವರಿಗೆ ಯಾರ ಆಸರೆಯೂ ಇರುವುದಿಲ್ಲ. ಅವರಿಗೆ ಈಗಲೂ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ತಮ್ಮ ಮಗನ ಬಾಯಿಂದ ಇಂತಹ ಶಬ್ದಗಳು ಬರಬಹುದು ಎಂದು ಅಂದುಕೊಂಡಿರಲಿಲ್ಲ. ಅವನ ಸಾಧನೆಯ ಹಾದಿಗೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಅವರು ನಿಂತ ನೆಲವೇ ಕುಸಿದಂತಾಯಿತು. ಅವರ ತಲೆ ಭಾರವಾಗತೊಡಗಿತು. ಕಣ್ಣಿಗೆ ಮಂಜು ಆವರಿಸಿದಂತಾಯಿತು. ಹತ್ತಿರದಲ್ಲಿ ಇರುವ ಸೋಫಾದಲ್ಲಿ ಕುಳಿತು ಹಾಗೋ ಹೀಗೋ ಸಂಭಾಳಿಸಿಕೊಂಡರು ಮತ್ತು ನಿಧಾನವಾಗಿ ಕುಳಿತುಕೊಂಡರು. ಮತ್ತೆ ಅವರು ಹೇಳಿದರು, ಇಲ್ಲ, ನಾನು ವೃದ್ಧಾಶ್ರಮಕ್ಕೆ ಹೋಗುವುದಿಲ್ಲ. ನಾನು ಇಲ್ಲೇ ಒಬ್ಬಂಟಿಯಾಗಿ ಇರುತ್ತೇನೆ. ನಾನು ಸತ್ತರೂ ಇಲ್ಲೇ ಹೆಣವಾಗಿ ಬಿದ್ದಿರುತ್ತೇನೆ. ಆದರೆ ವೃದ್ಧಾಶ್ರಮಕ್ಕಂತೂ ಹೋಗುವುದೇ ಇಲ್ಲ.
ತಕ್ಷಣ ಅವರು ಕಣ್ಣು ಮುಚ್ಚಿದಂತೆ ಕಳೆದ ಇಡೀ ಜೀವನವು ಅವರ ಕಣ್ಣ ಮುಂದೆ ಬಂದಿತ್ತು. ಅವರ ಕಣ್ಣುಗಳು ಖಾಲಿ ಖಾಲಿಯಾದಂತೆ ಭಾಸವಾಗಿ ಅದರಲ್ಲಿ ಮುಳುಗಿ ಹೋದರು. ಅವರು ತಮ್ಮ ಕಳೆದ ಜೀವನವನ್ನು ನೆನಪಿಸಿಕೊಂಡರು. ಆಗ ಅವರ ಮದುವೆಯಾಗಿ ಕಷ್ಟಪಟ್ಟು 12 ವರ್ಷಗಳು ಕಳೆದಿದ್ದವು. ಅಮಿತನಿಗೆ 11 ವರ್ಷವಾಗಿತ್ತು. ಅವರ ಮಗಳು ರಾಧಾಳಿಗೆ 10 ವರ್ಷವಾಗಿತ್ತು. ಆ ದಿನ ಆಕಸ್ಮಿಕವಾಗಿ ಅವರ ಪತಿಯ ದೇಹ ಅಂತ್ಯವಾಗಿತ್ತು. ಸುಜಾತ ಅವರನ್ನು ಇದು ನುಚ್ಚು ನೂರು ಮಾಡಿತ್ತು. ರಾತ್ರಿಯ ನಿದ್ದೆ ಹಾಗೂ ದಿನದ ಶಾಂತಿಯನ್ನು ಅದು ಕಸಿದುಕೊಂಡಿತ್ತು. ಒಂದೇ ಪ್ರಶ್ನೆಗಳು ಅವರ ಮನದಲ್ಲಿ ಮೂಡುತ್ತಿತ್ತು. ಈ ಚಿಕ್ಕ ಚಿಕ್ಕ ಮಕ್ಕಳ ಪಾಲನೆ ಪೋಷಣೆ ಹೇಗೆ ನಡೆಯಬಹುದು? ಆಗ ಅವರ ಪತಿ ದೀನ್ ದಯಾಳು ಅವರ ಗಂಡನ ಮನೆಯ ಆಸ್ತಿಯೂ ಕೂಡ ಭಾಗವಾಗಿರಲಿಲ್ಲ. ಅದನ್ನು ಮಾರಾಟ ಮಾಡಿಯಾದರೂ ಅವರು ತಮ್ಮ ಜೀವನವನ್ನು ನಡೆಸಬಹುದಾಗಿತ್ತು. ತಮ್ಮ ಮಕ್ಕಳ ಮುಗ್ಧ ಮುಖವನ್ನು ನೋಡಿ ಅವರ ಹೃದಯ ತುಂಬಿ ಬರುತ್ತಿತ್ತು. ಆದರೆ ಮುಂದೆ ಅದೇ ಮಕ್ಕಳು ಅವರ ಧೈರ್ಯವಾಗಿ ಹೊರಹೊಮ್ಮಿದರು. ಸುಜಾತ್ ಅವರು ಧೈರ್ಯಗೆಡಲಿಲ್ಲ. ಒಂದು ಪ್ರೈವೇಟ್ ಶಾಲೆಯಲ್ಲಿ ನೌಕರಿಯನ್ನು ಆರಂಭ ಮಾಡಿದರು. ಸಂಬಳ ಹೆಚ್ಚೇನೂ ಇರಲಿಲ್ಲ, ಆದರೆ ತುಂಬ ಆತ್ಮವಿಶ್ವಾಸವಿತ್ತು. ಅವರು ಹಗಲು ರಾತ್ರಿ ಕಷ್ಟಪಟ್ಟರು. ಶಾಲೆಯ ನಂತರ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದರು. ಬೆಳಿಗ್ಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಟ್ಟ ನಂತರ ಶಾಲೆಯಲ್ಲಿ ಪಾಠ ಮಾಡಿದ ಮೇಲೆ ಸಂಜೆ ಟ್ಯೂಷನ್ ಮತ್ತು ರಾತ್ರಿ ಮನೆ ಕೆಲಸ. ಹೀಗೆ ಆಯಾಸದಿಂದ ಅವರ ಶರೀರ ಚೂರು ಚೂರಾಗಿ ಹೋಗುತ್ತಿತ್ತು. ಆದರೆ ಮಕ್ಕಳ ನಗುಮುಖವನ್ನು ನೋಡಿ ಇಡೀ ಆಯಾಸವನ್ನು ಮರೆಯುತ್ತಿದ್ದರು. ಅಮಿತ್ ಹಾಗೂ ರಾಧಾ ಕೂಡ ತಮ್ಮ ಅಮ್ಮನ ಪರಿಶ್ರಮವನ್ನು ಅರಿತಿದ್ದರು. ಅಮಿತನು ಚಿಕ್ಕ ವಯಸ್ಸಿನಲ್ಲಿ ಅಮ್ಮನಿಗೆ ಸಹಾಯ ಮಾಡಿದನು. ಅಮ್ಮನು ಕೆಲಸ ಮಾಡುತ್ತಿರುವುದನ್ನು ನೋಡಿ ಒಮ್ಮೆ ಪಾತ್ರೆಯನ್ನು ತೊಳೆದರೆ ಮತ್ತೊಮ್ಮೆ ಮನೆಯನ್ನು ಸ್ವಚ್ಛಗೊಳಿಸುವಲ್ಲಿ ಕೈ ಜೋಡಿಸುತ್ತಿದ್ದನು. ಒಂದು ದಿನ ಸುಜಾತ ಅವರು ರಾತ್ರಿ ತುಂಬ ಹೊತ್ತಿನವರೆಗೆ ಟ್ಯೂಷನ್ ಹೇಳಿಕೊಟ್ಟು ತುಂಬ ಸುಸ್ತಾಗಿದ್ದರು. ಆಗ ಅಮಿತನು ಅವರ ಹೆಗಲನ್ನು ಒತ್ತುತ್ತಾ ಹೇಳಿದನು, ಅಮ್ಮ, ನಾನು ದೊಡ್ಡವನಾಗಿ ಸಂಪಾದನೆ ಮಾಡಲು ಶುರು ಮಾಡಿದ ಮೇಲೆ ನಿಮಗೆ ಕೆಲಸ ಮಾಡಲು ಬಿಡುವುದಿಲ್ಲ. ನೀವು ಕೇವಲ ಆರಾಮ್ ತೆಗೆದುಕೊಳ್ಳಿ. ಆ ಮುಗ್ಧನ ಮಾತುಗಳನ್ನು ಕೇಳಿ ಸುಜಾತ ಅವರ ಮುಖ ನಗುವಿನಿಂದ ಅರಳಿತು. ಖುಷಿಯಿಂದ ಹೇಳಿದ್ದರು, ನನ್ನ ಮುದ್ದು ನೀನು ಎಷ್ಟೊಂದು ಬುದ್ಧಿವಂತನಾಗಿದೆಯಾ. ಸಮಯ ಕಳೆಯಿತು. ಅಮಿತನು ತನ್ನ ಅಮ್ಮನಿಗೆ ನೀಡಿದ ವಚನವನ್ನು ನಿಭಾಯಿಸಿದನು. ಅವರ ಕಷ್ಟಕ್ಕೆ ಪ್ರತಿಫಲ ದೊರೆಯಿತು. ಅವನಿಗೆ ಒಂದು ಒಳ್ಳೆಯ ನೌಕರಿ ದೊರೆಯಿತು. ಆಗ ಸುಜಾತ ತನ್ನಲ್ಲಿ ಹೇಳಿಕೊಂಡರು, ಹೇಗಿದ್ದರೂ ನಮ್ಮ ಮನೆ ಅಷ್ಟೇನೂ ಸಣ್ಣದಾಗಿರಲಿಲ್ಲ. ಆದರೆ ಮಗನೇ ಹಠ ತೊಟ್ಟನು, ಒಳ್ಳೆಯ ಕಾಲೋನಿಯಲ್ಲಿ ಮನೆಯನ್ನು ತೆಗೆದುಕೊಳ್ಳಬೇಕೆಂದು. ನಾನು ಕೂಡ ಮಗ ಹೇಳುವುದು ಸರಿ ಎಂದು ನಿರ್ಧಾರಕ್ಕೆ ಬಂದೆ. ನನ್ನ ಹೆಸರಿನಲ್ಲಿದ್ದ ಹಳೆಯ ಮನೆಯನ್ನು ಮಾರಾಟ ಮಾಡಲಾಯಿತು. ವರ್ಷಗಳವರೆಗೆ ಉಳಿತಾಯವನ್ನು ಮಾಡುತ್ತಾ ಸಾಗಬೇಕಾಯಿತು. ಆನಂತರ ಈ ಹೊಸ ಮನೆಯನ್ನು ಖರೀದಿ ಮಾಡಲಾಯಿತು. ಮನೆಯ ರಿಜಿಸ್ಟ್ರೇಷನ್ ಮಗನ ಹೆಸರಿಗೆ ಮಾಡಲಾಯಿತು. ಆಗ ಸಂಬಂಧಿಕರು ಬುದ್ಧಿ ಹೇಳಿದರು. ನಾನು ತಲೆ ಕೆಡಿಸಿಕೊಂಡಿರಲಿಲ್ಲ. ಎಲ್ಲವನ್ನು ಮಗನ ಕೈಗೆ ಒಪ್ಪಿಸಬೇಡ ಎಂದು ಸಂಬಂಧಿಕರು ಹೇಳಿದ್ದರು. ಆದರೆ ನಾನು ಒಪ್ಪಲಿಲ್ಲ. ನಾನು ಯೋಚಿಸಿದೆ, ಇಂದಲ್ಲ ನಾಳೆ ಎಲ್ಲವೂ ಮಗನದ್ದೇ ಅಲ್ಲವೇ? ಅದಾದ ಮೇಲೆ ರಾಧಾಳ ಸಂಬಂಧವು ಕೂಡ ಒಂದು ಗೌರವಪೂರ್ಣ ಮನೆಯೊಂದಿಗೆ ಕೂಡಿ ಬಂದಿತ್ತು. ಆನಂತರ ಅಮಿತನ ಮದುವೆಯೂ ಕೂಡ ನಿಧಿಯೊಂದಿಗೆ ಆಯಿತು. ನಿಧಿಯೂ ಕೂಡ ಸುಜಾತ ಅವರಿಗೆ ಅಮ್ಮನ ಸ್ಥಾನವನ್ನು ನೀಡಿದಳು. ಆನಂತರ ಅವರ ಮನೆಯಲ್ಲಿ ಖುಷಿಯು ತುಂಬಿ ತುಳುಕಿತು. ಅಮಿತನು ತನ್ನ ನೌಕರಿಯೊಂದಿಗೆ ಒಂದಾದ ಮೇಲೆ ಒಂದರಂತೆ ಪ್ರಗತಿಯನ್ನು ಕಂಡನು. ಪ್ರತಿ ಬಾರಿಯೂ ಸುಜಾತ ಅವರು ಗೌರವದಿಂದ ತಲೆ ಎತ್ತುತ್ತಿದ್ದರು. ಅವರು ಕಷ್ಟಪಟ್ಟ ಪರಿಣಾಮ ಅವರ ಮಗನು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸತೊಡಗಿದನು ಮತ್ತು ಒಂದು ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಆನಂತರ ಅವನ ಪಿತ್ರಾರ್ಜಿತ ಆಸ್ತಿಯೂ ಕೂಡ ಭಾಗವಾಯಿತು. ಆ ಸಮಯದಲ್ಲಿ ಜಮೀನಿನ ಬೆಲೆಯೂ ಗಗನಕ್ಕೇರಿತ್ತು. ಜಮೀನು ಇಟ್ಟುಕೊಂಡು ಏನು ಮಾಡಬೇಕು ಎಂದು ಸುಜಾತ ಅವರು ಇದರ ನಿರ್ಧಾರವನ್ನು ತಮ್ಮ ಮಗನ ಮೇಲೆ ಬಿಟ್ಟರು. ತನ್ನ ಮಗ ಒಳ್ಳೆಯವನೆಂದು ಯೋಚಿಸಿ ಹಾಗೆ ಮಾಡಿದ್ದರು. ಮುಂದೆ ಸಾಗಿ ಎಲ್ಲವೂ ಅವನೇ ನೋಡಿಕೊಳ್ಳಬೇಕಲ್ಲವೇ? ಅಮಿತನು ಕೂಡ ಆ ಜಮೀನನ್ನು ಮಾರಾಟ ಮಾಡಿ ಒಳ್ಳೆಯ ಏರಿಯಾವನ್ನು ನೋಡಿ ಉತ್ತಮ ಫ್ಲ್ಯಾಟನ್ನು ಖರೀದಿ ಮಾಡಿದನು. ಆನಂತರ ಶಾಂತವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಸುಜಾತ ಅವರು ಹೇಳಿದರು, ಆ ಸಮಯದಲ್ಲಿ ನಾನು ಯಾವ ರೀತಿಯ ಯೋಚನೆ ಮಾಡುತ್ತಿದ್ದೆ? ಯಾವ ಮಗನಿಗೆ ನಾನು ನನ್ನ ಎಲ್ಲವನ್ನು ನೀಡುತ್ತಿದ್ದೇನೋ ಒಂದು ದಿನ ಅದೇ ಮಗನು ಈ ಮನೆಯಲ್ಲಿ ನನಗಾಗಿ ಜಾಗವನ್ನು ಇಡುವುದಿಲ್ಲ ಎಂದು ಅಂದುಕೊಂಡಿರಲಿಲ್ಲ ಮತ್ತು ಆ ದಿನವನ್ನು ನೆನಪು ಮಾಡಿಕೊಂಡರು. ಅಮಿತ್ ಹಾಗೂ ನಿಧಿ ಇಬ್ಬರು ಪ್ರತಿಯೊಂದು ಮಾತಿಗೂ ತಮ್ಮ ಒಪ್ಪಿಗೆಯನ್ನು ಪಡೆದುಕೊಳ್ಳುತ್ತಿದ್ದರು, ಅಭಿಪ್ರಾಯವನ್ನು ಕೇಳುತ್ತಿದ್ದರು. ಯಾವುದೇ ಕೆಲಸವನ್ನು ಅಮ್ಮನ ಒಪ್ಪಿಗೆ ಇಲ್ಲದೆ ಮಾಡುತ್ತಿರಲಿಲ್ಲ. ಆದರೆ ಈಗ ಕೇಳುವುದಂತೂ ದೂರದ ಮಾತಾಗಿತ್ತು, ಹೇಳುವುದು ಕೂಡ ಅವಶ್ಯ ಎಂದು ತಿಳಿದುಕೊಳ್ಳಲಿಲ್ಲ. ಮತ್ತು ನಿಧಿ ಅವಳನ್ನಂತೂ ಅವರು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿದರು. ಅವಳು ಗಂಡನ ಮನೆಗೆ ಬಂದಿದ್ದಾಳೆ ಎಂದು ಅವಳಿಗೆ ಅನಿಸಬಾರದು. ಪ್ರತಿಯೊಂದು ವಿಷಯಗಳಲ್ಲೂ ಅವಳಿಗೆ ಮಹತ್ವವನ್ನು ನೀಡಿದರು. ಯಾವಾಗ ಅವಳು ಬಂದಿದ್ದಳೋ ಆಗ ಎಲ್ಲವೂ ವ್ಯವಸ್ಥಿತವಾಗಿ ಹಾಗೂ ಪರಂಪರಾಗತವಾಗಿ ನಡೆಯುತ್ತಿತ್ತು. ಆದರೆ ಆದಷ್ಟು ಬೇಗ ಎಲ್ಲವೂ ಬದಲಾಗಲು ಶುರುವಾಯಿತು.
ಅಡುಗೆ ಕೋಣೆಯಿಂದ ಹಿಡಿದು ದೇವರ ಕೋಣೆಯವರೆಗೂ ಎಲ್ಲವೂ ಬದಲಾಗಲು ಶುರುವಾಯಿತು. ನಿಧಿಯು ತನ್ನದೇ ಆದ ರೀತಿಯಲ್ಲಿ ತನ್ನ ಮನಸ್ಸಿಗೆ ಬಂದ ಹಾಗೆ ಪರಿವರ್ತನೆಯನ್ನು ಮಾಡಿಕೊಂಡಳು. ಸುಜಾತ ಅವರು ಇದಕ್ಕೆ ವಿರುದ್ಧವಾಗಿ ಹೇಳಲು ಪ್ರಯತ್ನಿಸಿದಾಗ ಉತ್ತರ ಬಂದಿತ್ತು, ಅಮ್ಮ, ಈಗ ಆ ಹಳೆಯ ಕಾಲವಿಲ್ಲ. ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಮಾಡರ್ನ್ ಆಗಿ ಇರಬೇಕು. ನೀವು ಕೇವಲ ಆರಾಮ್ ತೆಗೆದುಕೊಳ್ಳಿ, ಟೆನ್ಷನ್ ತೆಗೆದುಕೊಳ್ಳಬೇಡಿ. ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ಆರಾಮ್ ಆರಾಮ್ ಹೆಸರಿನಲ್ಲಿ ನನ್ನನ್ನು ಗೊತ್ತೇ ಆಗದ ಹಾಗೆ ಬದಿಗೆ ತಳ್ಳಲಾಯಿತು. ನನಗೆ ಏಕೆ ಅರ್ಥವಾಗಲಿಲ್ಲ. ನಿಧಿಯ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ತಲುಪಿಸಿದಾಗ ಅವಳು ಎಷ್ಟೊಂದು ದುಃಖಿತಳಾಗಿದ್ದಳು. ಆ ಸಂದರ್ಭದಲ್ಲಿ ನಾನು ಅವಳೊಂದಿಗೆ ಅವಳ ಎಲ್ಲ ನೋವುಗಳನ್ನು ಹಂಚಿಕೊಂಡಿದ್ದೆ. ಸೊಸೆಯು ತನ್ನ ಅಮ್ಮನ ಸೇವೆ ಮಾಡುತ್ತಿದ್ದರೆ ನಾನು ಅವಳಿಗೆ ಯಾವುದೇ ಅಡೆತಡೆ ಉಂಟು ಮಾಡಲಿಲ್ಲ. ಆದರೆ ಇಂದು ಅದೇ ಸೊಸೆಯು ನನ್ನನ್ನೇ ವೃದ್ಧಾಶ್ರಮಕ್ಕೆ ಕಳುಹಿಸುವ ಮಾತನಾಡುತ್ತಿದ್ದಾಳೆ. ಇದನ್ನು ಯೋಚಿಸುತ್ತಾ ಸುಜಾತ ಅವರ ಮನಸ್ಸು ಚೂರು ಚೂರಾಯಿತು. ಒಬ್ಬಳು ಸೊಸೆ ತನ್ನ ಅಮ್ಮನ ಸೇವೆ ಮಾಡಲು ಸಾಧ್ಯ ಎಂದಾದರೆ ಅವಳ ಅತ್ತೆಯು ಅವಳಿಗೆ ಇಷ್ಟೊಂದು ಭಾರವಾಗುತ್ತಾಳೆಯೇ? ಅವರ ಹೃದಯ ತುಂಬಿ ಬಂತು. ಯಾರೂ ಕೂಡ ನನ್ನನ್ನು ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ? ಅಮಿತ್ ನನ್ನ ಒಬ್ಬನೇ ಮಗ. ಒಂದು ವೇಳೆ ಅವನು ತನ್ನ ಪತ್ನಿ ಹಾಗೂ ಮಗನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಎಂದಾದರೆ ತನ್ನ ಅಮ್ಮನನ್ನು ಏಕೆ ವಿದೇಶಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ? ಒಂದು ವೇಳೆ ನಿಜವಾಗಿಯೂ ಪರಿಸ್ಥಿತಿ ಹೀಗಿರುವಾಗ ನನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದಾದರೆ ನನಗಾಗಿ ಉಳಿದಿರುವ ನನ್ನ ಸೂರನ್ನು ಕಸಿದುಕೊಳ್ಳುವ ಅವಶ್ಯಕತೆ ಇತ್ತೇ? ಅವರು ಕಣ್ಣೀರು ಹಾಕುತ್ತಲೇ ಇದ್ದರು. ಅವರಿಗೆ ಅವರ ಮಗನು ದೊಡ್ಡ ಆಘಾತವನ್ನೇ ನೀಡಿದ್ದನು. ಹೀಗೆ ಸುಜಾತ ಅವರು ಹಳೆಯ ನೆನಪುಗಳಲ್ಲಿ ಮಗ್ನರಾಗಿದ್ದಾಗ ಎದುರಿನಿಂದ ಅವರ ಮಗನ ಧ್ವನಿ ಕೇಳಿತು. ಅಮ್ಮ, ನೀವು ಇಲ್ಲಿಯವರೆಗೂ ತಯಾರಾಗಿಲ್ಲವೇ? ಆದಷ್ಟು ಬೇಗ ರೆಡಿಯಾಗಿ, ನನಗೆ ಇನ್ನೂ ಹಲವಾರು ಕೆಲಸಗಳಿವೆ. ಸುಜಾತ ಅವರು ಬೇಗ ಬೇಗ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸಿದರು ಮತ್ತು ಏನನ್ನೂ ಹೇಳದೆ ಎದ್ದು ಕಾರಿನ ಹಿಂದಿನ ಸೀಟಿನಲ್ಲಿ ಹೋಗಿ ಕುಳಿತರು. ರಸ್ತೆ ಇದ್ದಕ್ಕೂ ಅವರು ಕಿಟಕಿಯಿಂದ ಹೊರ ನೋಡುತ್ತಿದ್ದರು. ದಾರಿ ಮಧ್ಯದಲ್ಲಿ ಅವರು ಶಾಂತರಾಗಿ ಕೇಳಿದರು, ಹಾಗಾದರೆ ನೀನು ನಿರ್ಧಾರ ಮಾಡಿಕೊಂಡಿದ್ದೀಯಲ್ಲವೇ? ಅಮಿತ್ನು ಹಿಂದೆ ಮುಂದೆ ಯೋಚಿಸದೆ ಅಸಡ್ಡೆ ತೋರಿದಂತೆ ಹೇಳಿದನು. ಹೌದಮ್ಮ, ತುಂಬ ಯೋಚಿಸಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಒಂದು ವೇಳೆ ಮತ್ತೊಮ್ಮೆ ಯೋಚಿಸಿ ನೋಡಿದರೆ? ಸುಜಾತ ಅವರು ನಡುಗುವ ಸ್ವರದಲ್ಲಿ ಕೇಳಿದರು. ಅಮ್ಮ, ಈಗ ಇಂತಹ ಮಾತುಗಳನ್ನಾಡಿ ವ್ಯರ್ಥ ಮಾಡುವ ಸಮಯವಲ್ಲ. ತುಂಬ ಕಷ್ಟಪಟ್ಟ ನಂತರ ನನಗೆ ಇಂತಹ ಅವಕಾಶ ದೊರೆತಿದೆ. ಇದನ್ನು ಕೇಳುತ್ತಿದ್ದಂತೆ ಸುಜಾತ ಅವರು ಗದ್ಗದಿತರಾದರು. ಸುಮಾರು 20 ನಿಮಿಷಗಳ ಸವಾರಿಯ ನಂತರ ಕಾರು ಒಂದು ಹೊಸ ಬಿಲ್ಡಿಂಗ್ ಬಳಿ ಬಂದು ನಿಂತಿತ್ತು. ಸುಂದರವಾದ ಗೇಟ್ ಮತ್ತು ಸುಂದರವಾದ ಲಾನ್ ಇತ್ತು. ಒಳಗಡೆ ಬರುತ್ತಿದ್ದಂತೆ ಕುರ್ತಾ ತೊಟ್ಟ ಒಬ್ಬ ವ್ಯಕ್ತಿಯು ಮುಂದೆ ಬಂದರು. ನಮಸ್ತೆ ಸರ್, ಇವರು ನಮ್ಮ ಅಮ್ಮ. ಇವರಿಗೆ ಒಮ್ಮೆ ಜಾಗವನ್ನು ತೋರಿಸಿ. ಬನ್ನಿ ಅಮ್ಮ, ಅವನು ವಿನಮ್ರತೆಯಿಂದ ಹೇಳಿದನು. ಆನಂತರ ಅವನು ಆಶ್ರಮದ ಒಳಗಡೆ ಕರೆದುಕೊಂಡು ಹೋದನು. ವೃದ್ಧರಿಗಾಗಿ ಒಂದು ದೊಡ್ಡ ಟಿವಿಯನ್ನು ಹಾಕಿರುವುದನ್ನು ತೋರಿಸಿದನು. ಎಲ್ಲರಿಗೂ ಔಷಧಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯೋಗ ಕ್ಲಾಸ್ ಅಚ್ಚುಕಟ್ಟಾಗಿ ನಡೆಸಲಾಗುತ್ತದೆ. ಅಥವಾ ಯಾವುದೇ ವೃದ್ಧರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅವರು ಹೇಳಿಕೊಳ್ಳಬಹುದು. ಮತ್ತೊಂದು ವಿಷಯವೇನೆಂದರೆ ಇಲ್ಲಿ ಬರುವ ವೃದ್ಧರು ಯಾವುದೇ ಸಾಮಾನುಗಳನ್ನು ತರುವ ಅವಶ್ಯಕತೆ ಇಲ್ಲ. ಎಲ್ಲವೂ ಆಶ್ರಮದಲ್ಲಿ ಉಪಲಬ್ಧವಿರುತ್ತದೆ. ಅಮ್ಮ, ಇಲ್ಲಿ ಎಲ್ಲ ಸೌಲಭ್ಯಗಳಿವೆ. ಯಾವುದೇ ವಸ್ತುವಿನ ಕೊರತೆ ಇಲ್ಲ. ಅವನು ಹೇಳುತ್ತಾ ಹೋಗುತ್ತಿದ್ದಂತೆ ಸುಜಾತ ಅವರು ಹಾ ಎಂದು ತಲೆ ಆಡಿಸಿದರು. ಅವರ ಬಳಿ ಹೇಳುವುದಕ್ಕಾಗಲಿ ಕೇಳುವುದಕ್ಕಾಗಲಿ ಏನೂ ಉಳಿದಿರಲಿಲ್ಲ. ಎಲ್ಲ ವ್ಯವಸ್ಥೆ ಇತ್ತು. ಆದರೆ ತನ್ನವರ ಯಾವುದೇ ಭಾವವಿರಲಿಲ್ಲ. ಹೊರಗಡೆ ಬರುತ್ತಿದ್ದಂತೆ ಅಮಿತ್ ಕೇಳಿದನು, ಈ ಆಶ್ರಮ ಹೇಗೆನಿಸಿತು? ಏನು ಕೊರತೆ ಇಲ್ಲ ತಾನೆ? ಸುಜಾತ ಅವರು ಸುಮ್ಮನಾದರು. ಕೇವಲ ಇಲ್ಲ ಎಂದು ತಲೆಯಾಡಿಸಿದರು. ಅಮಿತನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು ಮತ್ತು ಹೇಳಿದನು, ಸರಿ ಮ್ಯಾನೇಜರ್ ಸಾಹೇಬರೇ, ಅಮ್ಮನಿಗೆ ಎಲ್ಲವೂ ಸರಿ ಎಂದು ತೋರಿದೆ. ನಾಳೆ ಇವರನ್ನು ಕರೆದುಕೊಂಡು ಬರುತ್ತೇನೆ. ಸುಜಾತ ಅವರು ಮತ್ತೆ ಗಾಡಿಯಲ್ಲಿ ಬಂದು ಸುಮ್ಮನೆ ಕುಳಿತರು. ಹಿಂದೆ ಬಾಗಿಲ ಬಳಿ ನಿಂತ ಮ್ಯಾನೇಜರ್ ಹೇಳಿದನು, ನಾಳೆ 10 ಗಂಟೆಗೆ ಮೊದಲೇ ಬರಬೇಕು. ಮತ್ತು ಗಾಡಿ ಸ್ಟಾರ್ಟ್ ಆಯಿತು. ಸುಜಾತ ಅವರ ಕಣ್ಣುಗಳು ಹೊರಗಡೆ ನೋಡುತ್ತಾ ಇದ್ದವು. ಇಡೀ ದಾರಿಯಲ್ಲಿ ಸುಜಾತ ಅವರು ಒಂದು ಶಬ್ದವನ್ನು ಕೂಡ ಹೇಳಲಿಲ್ಲ. ಕಣ್ಣಿನಲ್ಲಿ ಆವರಿಸಿದ್ದ ಕಣ್ಣೀರಿನಿಂದ ಹೊರಗಡೆಯ ದೃಶ್ಯವು ಮುಸುಕಾಗಿ ಕಾಣುತ್ತಿತ್ತು. ಮನೆಗೆ ಬಂದು ತಲುಪುತ್ತಿದ್ದಂತೆ ಅವರು ಒಂದು ಶಬ್ದವನ್ನು ಹೇಳದೆ ತಮ್ಮ ಕೋಣೆಗೆ ಹೊರಟು ಹೋದರು. ಹಾಸಿಗೆ ಮೇಲೆ ಮಲಗಿಕೊಂಡರು. ಬಿಕ್ಕಿ ಬಿಕ್ಕಿ ಅಳಬೇಕೆಂದು ಅವರ ಮನಸ್ಸು ಹೇಳುತ್ತಿತ್ತು. ನನ್ನ ಎದೆಯಲ್ಲಿದ್ದ ದುಃಖವನ್ನು ಜೋರಾಗಿ ಅತ್ತು ಕಡಿಮೆ ಮಾಡಿಕೊಳ್ಳಬೇಕೆಂದು ಅಂದುಕೊಂಡರು. ಆದರೆ ಅವರಿಗೆ ಅರ್ಥವಾಗಿತ್ತು, ಈಗ ತಮ್ಮ ಜೀವನದ ನಿರ್ಧಾರವಾಗಿ ಹೋಗಿತ್ತು. ಅಮಿತ್ ಮತ್ತು ನಿಧಿ ಇಬ್ಬರು ನಿರ್ಧರಿಸಿದ ಹಾಗೇ ಆಗಿತ್ತು. ಆದ್ದರಿಂದ ಅವರು ಸುಮ್ಮನಾದರು. ಮನದಲ್ಲಿಯೇ ತಮ್ಮಲ್ಲಿ ಹೇಳಿಕೊಂಡರು, ಸರಿ, ವೃದ್ಧಾಶ್ರಮವಂತೂ ಸ್ವಚ್ಛವಾಗಿದೆ, ಹೊಸದಾಗಿದೆ, ಅಲ್ಲಿ ಎಲ್ಲ ಸೌಲಭ್ಯಗಳು ತುಂಬ ಚೆನ್ನಾಗಿವೆ ಎಂದು ಮನದಲ್ಲಿ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು. ಎಷ್ಟೇ ಅನುಕೂಲಗಳಿರಲಿ ಅದು ನನ್ನ ಮನೆಯಾಗಲು ಸಾಧ್ಯವಿಲ್ಲ. ಹೀಗೆ ಬೆಳಗಾಯಿತು.
ತಮ್ಮ ಕೋಣೆಯಿಂದ ಎದ್ದು ಹೊರಗೆ ಬಂದು ನೋಡಿದಾಗ ಹೊರಗಿನ ದೃಶ್ಯವನ್ನು ನೋಡಿ ಅವರ ಮನಸ್ಸಿಗೆ ಚುಚ್ಚಿದಂತಾಯಿತು. ಅಮಿತ್, ನಿಧಿ ಮತ್ತು ಚಿಂಟು ಮೂವರು ವೃದ್ಧಾಶ್ರಮಕ್ಕೆ ಹೋಗಲು ತಯಾರಾಗಿ ನಿಂತಿದ್ದರು. ನಿಧಿಯು ಬೇಗ ಬೇಗ ತಿಂಡಿಯನ್ನು ರೆಡಿ ಮಾಡುತ್ತಿದ್ದಳು. ಅಮಿತನು ಗಡಿಯಾರದ ಕಡೆಗೆ ನೋಡುತ್ತಾ ಹೇಳಿದನು, ಅಮ್ಮ, ಬೇಗ ತಯಾರಾಗಿ, ನಾನು 10 ಗಂಟೆಗೂ ಮೊದಲು ಅಲ್ಲಿಗೆ ಬಂದು ತಲುಪುತ್ತೇನೆ ಎಂದು ಮ್ಯಾನೇಜರಿಗೆ ಹೇಳಿದ್ದೆ. ಸುಜಾತ ಅವರ ಮನಸ್ಸು ತುಂಬಿ ಬಂದಿತ್ತು. ಮನೆಯ ಪ್ರತಿಯೊಂದು ಕೋಣೆಯನ್ನು, ಪ್ರತಿಯೊಂದು ವಸ್ತುವನ್ನು ತುಂಬಿದ ಕಣ್ಣುಗಳಿಂದ ನೋಡತೊಡಗಿದರು. ಎಲ್ಲವನ್ನೂ ಕಳೆದುಕೊಳ್ಳುತ್ತಿರುವಂತೆ ಅವರಿಗೆ ಗೋಚರವಾಯಿತು. ಅವರ ಹೃದಯದ ಮೇಲೆ ದೊಡ್ಡದಾದ ಕಲ್ಲನ್ನು ಇಟ್ಟಿರುವ ಹಾಗೆ ಅವರಿಗೆ ಅನಿಸುತ್ತಿತ್ತು. ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದ, ಭಾರವಾದ ಹೃದಯದಿಂದ ಅವರು ತಯಾರಾದರು ಮತ್ತು ಎಲ್ಲರ ಜೊತೆಗೆ ಗಾಡಿಯಲ್ಲಿ ಕುಳಿತುಕೊಂಡರು. ಗಾಡಿಯು ವೃದ್ಧಾಶ್ರಮದ ಕಡೆಗೆ ಹೊರಟಿತ್ತು. ಗಾಡಿಯಲ್ಲಿ ಮೌನ ಆವರಿಸಿತ್ತು. ಸುಜಾತ ಅವರ ಮನಸ್ಸಿನಲ್ಲಿ ಒಂದು ಬಿರುಗಾಳಿಯೇ ಎದ್ದಿತ್ತು. ವೃದ್ಧಾಶ್ರಮ ತಲುಪುತ್ತಿದ್ದಂತೆ ಸುಜಾತ ಅವರು ಗಾಡಿಯಿಂದ ಇಳಿದರು. ಎದುರಿಗಿನ ದೃಶ್ಯವನ್ನು ನೋಡಿ ಅವರು ಮತ್ತೊಮ್ಮೆ ಗರಬಡಿದವರಂತೆ ಆದರು. ಮಗಳು ರಾಧಾ ಮತ್ತು ಅಳಿಯ ಅಲ್ಲಿ ಮೊದಲೇ ಹಾಜರಿದ್ದರು. ರಾಧಾ ಮುಗುಳ್ನಗುತ್ತಾ ಅವರ ಕಡೆಗೆ ಬಂದಳು ಮತ್ತು ಹೇಳಿದಳು, ಅಮ್ಮ, ನೀವು ಬಂದೇ ಬಿಟ್ರಾ? ಸುಜಾತ ಅವರು ಆಶ್ಚರ್ಯಚಕಿತರಾದರು. ನೀವೇನು ಇಲ್ಲಿ? ಹೌದಮ್ಮ, ಅಣ್ಣನು ನಾವು ಗರ್ವದಿಂದ ತಲೆ ಎತ್ತುವಂತೆ ಮಾಡಿದ್ದಾನೆ. ಇದನ್ನೇ ನಿಜವಾದ ಸಾಧನೆ ಎಂದು ಹೇಳುತ್ತಾರೆ. ಇದನ್ನು ಸಾಧನೆ ಎಂದು ಹೇಳುತ್ತಾರೆಯೇ? ಇಂತಹ ಸಾಧನೆ ಯಾರಿಗೆ ಬೇಕು? ಮನದಲ್ಲಿ ಸುಜಾತ ಅವರು ಹೇಳಿಕೊಂಡರು. ಮಗನಂತೂ ಮೊದಲೇ ಪರಕೀಯನಾಗಿದ್ದ. ಆದರೆ ಈಗ ಮಗಳು ಕೂಡ. ಶಾಂತಮ್ಮನವರ ಬಳಿ ಕನಿಷ್ಠ ಅವರ ಮಗಳಾದರೂ ಇದ್ದಳು. ಆದರೆ ನನ್ನ 2 ಮಕ್ಕಳಂತೂ ಸ್ವಾರ್ಥಿಗಳಾಗಿ ಬಿಟ್ಟರು. ಆಗ ಚಿಂಟು ಅವರ ಸೀರೆಯ ಸೆರಗನ್ನು ಹಿಡಿದು ಹೇಳಿದನು, ಅಜ್ಜಿ, ಒಳಗಡೆ ಹೋಗೋಣ ಬನ್ನಿ. ಅವನ ಮುಗ್ಧವಾದ ಶಬ್ದವು ಸುಜಾತ ಅವರ ನೋವನ್ನು ಇನ್ನೂ ಆಳಕ್ಕಿಳಿಸಿತು. ಆದರೆ ಸುಜಾತ ಅವರ ಹೆಜ್ಜೆಗಳು ನಿಂತಲೇ ನಿಂತಿದ್ದವು. ಆ ಸಮಯದಲ್ಲಿ ವೃದ್ಧಾಶ್ರಮದಲ್ಲಿ 4-5 ವೃದ್ಧರು ಎದುರಿಗೆ ಕಂಡರು. ಸುಜಾತ ಅವರ ಹೃದಯ ನಡುಗಿ ಹೋಯಿತು. ವೃದ್ಧರನ್ನು ಈ ಸಮಾಜವು ಎಷ್ಟೊಂದು ಏಕಾಂಗಿಯನ್ನಾಗಿ ಮಾಡಿಬಿಟ್ಟಿದೆ. ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಕನಸಿನ ಹಿಂದೆ ಓಡುತ್ತಿದ್ದಾರೆ ಮತ್ತು ನಾವು ಒಂದು ಹಳೆಯ ಪುಸ್ತಕದಂತೆ ನಮ್ಮನ್ನೆಲ್ಲ ಸೆಲ್ಫ್ನಲ್ಲಿ ಇಟ್ಟಿದ್ದಾರೆ. ಅವರು ಸುತ್ತಲೂ ನೋಡತೊಡಗಿದರು. ಅಯ್ಯೋ, ಇವರೆಲ್ಲ ಎಲ್ಲಿಗೆ ಹೋದರು? ಆಗ ಮ್ಯಾನೇಜರ್ ಮುಗುಳ್ನಗುತ್ತಾ ಮುಂದೆ ಬಂದರು. ಬನ್ನಿ ಅಮ್ಮ, ಒಳಗಡೆ ಬನ್ನಿ. ಅವರನ್ನು ಕರೆದುಕೊಂಡು ಹಾಲ್ಗೆ ಹೋದರು ಮತ್ತು ಅಲ್ಲಿ ಹ್ಯಾಪಿ ಬರ್ತ್ಡೇ ಟು ಯು ಇಡೀ ಹಾಲ್ ಚಪ್ಪಾಳೆಯಿಂದ ಮೊಳಗಿತು. ಹಾಲ್ ಅನ್ನು ಚೆನ್ನಾಗಿ ಅಲಂಕರಿಸಲಾಗಿತ್ತು. ಬಲೂನ್ಗಳು, ಬೆಳಕುಗಳು, ಹೂವುಗಳು ಮತ್ತು ಒಂದು ದೊಡ್ಡ ಕೇಕ್. ಅವರ ಮಗ, ಮಗಳು, ಅಳಿಯ, ಸೊಸೆ ಎಲ್ಲರೂ ಅಲ್ಲಿದ್ದರು. ಅಮಿತನು ಮುಗುಳ್ನಗುತ್ತಾ ಹತ್ತಿರ ಬಂದನು. ಅಮ್ಮ, ನಿಮಗೆ ಯಾವಾಗಲೂ ನಿನ್ನ ಜನ್ಮದಿನ ನೆನಪಿರುವುದಿಲ್ಲ. ಆದರೆ ಈ ಬಾರಿ ನಾವು ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದೆವು. ಆದರೆ ಈ ಬಾರಿ ನಿಮ್ಮ ಜೀವನದ ಅತಿ ಅಮೂಲ್ಯವಾದ ನೆನಪುಗಳನ್ನು ನಿಮಗೆ ಗಿಫ್ಟಾಗಿ ನೀಡಬೇಕೆಂದುಕೊಂಡೆವು. ಸುಜಾತ ಅವರು ನಡುಗುವ ಕೈಗಳಿಂದ ಕೇಕ್ ಕಟ್ ಮಾಡಿದರು. ಚಿಂಟು ಮೊದಲ ತುಂಡನ್ನು ಅವರಿಗೆ ತಿನ್ನಿಸಿದನು. ಅವರ ಕಣ್ಣು ತುಂಬಿ ಬಂದಿತ್ತು. ಅಮ್ಮ, ಈಗ ಇನ್ನೊಂದು ಸರ್ಪ್ರೈಸ್ ಬಾಕಿ ಇದೆ, ನಿಧಿ ಮುಗುಳ್ನಗುತ್ತಾ ಹೇಳಿದಳು ಮತ್ತು ಅವರನ್ನು ಹೊರಗಡೆ ಕರೆದುಕೊಂಡು ಬಂದಳು. ಹೊರಗಡೆ ವೃದ್ಧಾಶ್ರಮದ ಮುಖ್ಯ ಗೇಟ್ ಬಳಿ ಹೊಸ ಬೋರ್ಡನ್ನು ನೇತು ಹಾಕಲಾಗಿತ್ತು. ನಿಧಿ ಬೋರ್ಡ್ನ ಕಡೆಗೆ ಕೈ ತೋರಿಸಿದಳು. ಸುಜಾತ ಅವರು ನೋಡಿದಾಗ ಬೋರ್ಡ್ನ ಮೇಲೆ ದೊಡ್ಡ ಅಕ್ಷರದಲ್ಲಿ ದೀನ್ ದಯಾಳು ಆಶ್ರಮ ಎಂದು ಬರೆಯಲಾಗಿತ್ತು. ಇದನ್ನು ನೋಡಿ ಸುಜಾತ ಅವರು ಸ್ತಬ್ಧರಾದರು. ಅಮಿತನು ತನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡನು ಮತ್ತು ಹೇಳಿದನು, ಯಾವಾಗ ನಾವು ನಿಧಿಯ ಅಮ್ಮನನ್ನು ಕರೆದುಕೊಂಡು ಬರಲು ವೃದ್ಧಾಶ್ರಮಕ್ಕೆ ಹೋಗಿದ್ದೆವು, ಆಗ ನಾವು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದ್ದೆವು. ಆಗಲೇ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೆವು. ನಾವು ಯಾವುದಾದರೂ ಒಂದು ರೂಪದಲ್ಲಿ ವಯಸ್ಸಾದ ವೃದ್ಧರ ಸೇವೆ ಮಾಡಬೇಕು ಎಂದು ಅಂದುಕೊಂಡಿದ್ದೆವು. ನೀವು ಯಾವಾಗಲೂ ಹೇಳುತ್ತಿದ್ದೀರಲ್ಲವೇ, ಭಗವಂತನು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದ ಮೇಲೆ ನಾವು ಕೂಡ ಏನಾದರೂ ಸಮಾಜ ಸೇವೆ ಮಾಡಬೇಕೆಂದುಕೊಂಡಿದ್ದೆವು. ಅದೇ ದಿಕ್ಕಿನಲ್ಲಿ ಇದು ನಮ್ಮ ಮೊದಲ ಹೆಜ್ಜೆಯಾಗಿದೆ. ಸುಜಾತ ಅವರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಆದರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಅಮಿತನು ಮುಗುಳ್ನಗುತ್ತಾ ಹೇಳಿದನು. ಅಮ್ಮ, ನಿಮಗೆ ಗೊತ್ತೇನು, ಹಳ್ಳಿಯ ಪಿತ್ರಾರ್ಜಿತ ಆಸ್ತಿ ನನ್ನ ಭಾಗಕ್ಕೆ ಬಂದಿತ್ತು. ನೀವು ಅದರ ಹಕ್ಕನ್ನು ನನಗೆ ನೀಡುವ ನಿರ್ಧಾರ ತೆಗೆದುಕೊಂಡಿದ್ರಿ. ನಾನು ಆ ಜಮೀನನ್ನು ಮಾರಾಟ ಮಾಡಿ ಒಂದು ಫ್ಲ್ಯಾಟ್ ಖರೀದಿ ಮಾಡಿದ್ದೆ. ಇದು ಅದೇ ಫ್ಲ್ಯಾಟ್ ಆಗಿದೆ. ಈಗ ಇಲ್ಲಿ ವೃದ್ಧಾಶ್ರಮವನ್ನು ಕಟ್ಟಲಾಗಿದೆ. ಆಗ ನಿಧಿ ಮುಂದೆ ಬಂದು ಹೇಳಿದಳು, ಅಮ್ಮ, ಈ ವೃದ್ಧಾಶ್ರಮವು ನಿಮ್ಮ ನಿರ್ದೇಶನದಂತೆ ನಡೆಯುತ್ತದೆ. ವೃದ್ಧರ ಸಮಸ್ಯೆಗಳನ್ನು ನಿಮಗಿಂತ ಚೆನ್ನಾಗಿ ಬೇರೆ ಯಾರೂ ಕೂಡ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಾವು ನಿಮಗೆ ಈ ಸರ್ಪ್ರೈಸನ್ನು ನಿಮ್ಮ ಜನ್ಮದಿನದಂದು ನೀಡಲು ಬಯಸಿದ್ದೆವು. ಆಗ ಸುಜಾತ ಅವರು ಹೈರಾಣಾಗಿ ಹೇಳಿದರು, ಆದರೆ ನಾನು ಒಬ್ಬಳೇ ಇದನ್ನು ಹೇಗೆ ಸಂಭಾಳಿಸಬಲ್ಲೆ? ಅಮಿತನು ನಗುತ್ತಾ ಹೇಳಿದನು, ಇಲ್ಲಮ್ಮ, ಯಾವುದೇ ತೊಂದರೆಯಾಗುವುದಿಲ್ಲ. ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ. ಸುಜಾತ ಅವರ ಕಣ್ಣುಗಳು ಮತ್ತೊಮ್ಮೆ ತುಂಬಿ ಬಂದವು. ಆದರೆ ಮಗ, ನೀನಂತೂ ವಿದೇಶಕ್ಕೆ ಹೋಗುತ್ತಿದ್ದೀಯಲ್ಲವೇ?
ವಿದೇಶ? ನಿಮಗೆ ಯಾರು ಹೇಳಿದರು? ಆಗ ಸುಜಾತ ಅವರು ಹೇಳಿದರು, ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ನಾನು ಓದಿದ್ದೆ. ಆಗ ಅಮಿತನು ಅಮ್ಮನ ಕಡೆಗೆ ನೋಡಿ ಮೃದು ಸ್ವರದಲ್ಲಿ ಹೇಳಿದನು, ಅಮ್ಮ, ಅವಶ್ಯವಾಗಿ ಆ ಲೆಟರ್ ಬಂದಿತ್ತು. ನಾನು ವಿದೇಶದಲ್ಲಿ ಕೆಲಸ ಮಾಡೋ ಆಫರ್ ಕೂಡ ಬಂದಿತ್ತು. ಅಲ್ಲಿಯ ಸಂಬಳವೂ ಕೂಡ ಹಲವಾರು ಪಟ್ಟು ಹೆಚ್ಚಾಗಿತ್ತು. ಆದರೆ ನಾನು ಅದನ್ನು ತಿರಸ್ಕರಿಸಿದೆ. ನನಗೆ ಇಲ್ಲಿ ಯಾವುದರ ಕೊರತೆ ಇದೆ ಮತ್ತು ನಾವು ನಿಮ್ಮನ್ನು ಬಿಟ್ಟು ಹೋಗುತ್ತೇವೆ ಎಂದು ನೀವು ಹೇಗೆ ಯೋಚಿಸಿದ್ದೀರಿ? ತಮ್ಮ ಮಗನ ಮಾತನ್ನು ಕೇಳಿ ಸುಜಾತ ಅವರಿಗೆ ಅಚ್ಚರಿಯಾಯಿತು. ಅವರ ಕಣ್ಣಿಂದ ಕಣ್ಣೀರು ಇಳಿಯತೊಡಗಿತ್ತು. ಅವರು ಅಮಿತ್ನನ್ನು ನಿಧಿಯನ್ನು ತಬ್ಬಿಕೊಂಡರು. ಆಗ ರಾಧಾ ಹಾಗೂ ಅಳಿಯ ಕೂಡ ಹತ್ತಿರ ಬಂದರು ಮತ್ತು ಚಿಂಟು ಅಜ್ಜಿಯ ಮಡಿಲಲ್ಲಿ ಏರಿದನು. ಪರಿವಾರದ ಜನರ ನಡುವಿನ ಇಂತಹ ಪ್ರೀತಿಯನ್ನು ನೋಡಿ ಅಕ್ಕಪಕ್ಕದಲ್ಲಿ ನಿಂತಿರುವ ವೃದ್ಧರು ಮತ್ತು ಕೆಲಸಗಾರರು ಚಪ್ಪಾಳೆ ಹೊಡೆದರು. ಅವರ ಕಣ್ಣುಗಳು ಕೂಡ ಒದ್ದೆಯಾದವು. ಎಲ್ಲ ವೃದ್ಧರು ಮನದಲ್ಲಿಯೇ ಬಹುಶಃ ಅಮಿತ್ನಂತ ಮಗ ನಮಗೂ ಸಿಕ್ಕಿದ್ದರೆ ಎಂದು ಯೋಚಿಸತೊಡಗಿದರು. ವೃದ್ಧಾಶ್ರಮದಲ್ಲಿ ಚಪ್ಪಾಳೆಗಳ ಸುರಿಮಳೆಯ ನಡುವೆ ಸುಜಾತ ಅವರು ಆಕಾಶದ ಕಡೆಗೆ ನೋಡಿದರು ಮತ್ತು ಮನದಲ್ಲಿ ಹೇಳಿದರು, ಎಲ್ಲೋ ಒಂದು ಕಡೆಯಿಂದ ಅಮಿತ್ನ ತಂದೆಯವರು ಇದೆಲ್ಲವನ್ನು ನೋಡಿ ನಗುತ್ತಿರಬಹುದು. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆನಿಸಿತು? ಅಮಿತ್ನು ಮಾಡಿದ್ದು ಸರಿಯೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕತೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ.